ನಮಸ್ತೆ ವೀಕ್ಷಕರೇ, ಕಸ್ತೂರಿ ವಾಹಿನಿಯ ಎಲ್ಲಾ ವೀಕ್ಷಕರಿಗೂ ನಕ್ಷತ್ರ ನಾಡಿ ಜ್ಯೋತಿಷ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೀನಿ. ನಾನು ಸ್ಮಿತಾ ಗೌಡ. ಹಾಗೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಕೇವಲ 4 ದಿನದಲ್ಲಿ ನಕ್ಷತ್ರ ನಾಡಿಯ ಮೂಲಕ ಜ್ಯೋತಿಷ್ಯವನ್ನು ತಿಳಿಸ್ತಾ ಇರುವಂತ ಡಾಕ್ಟರ್ ದಿನೇಶ್ ಗುರೂಜಿ ಅವರು ನಮ್ಮ ಜೊತೆ ಇದ್ದಾರೆ. ಮೊದಲಿಗೆ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ಶುಭೋದಯ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷ್ಯಮಾಮೃತಾತ್. ಓಂ ನಮಸ್ಕಾರ ವೀಕ್ಷಕರೇ. ಹಾಗೆ ವೀಕ್ಷಕರೇ, ನಿನ್ನೆ ಅಷ್ಟೇ ಬೆಂಗಳೂರು ಕ್ಲಾಸಸ್ ಮುಗ್ದಿದೆ. ನಿಜವಾಗ್ಲೂ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ಏನ್ ಕ್ರೌಡ್ ಸೇರಿದೆ ಅಂತ ನಿಮ್ಗೂ ಕೂಡ ಗೊತ್ತಾಗತ್ತೆ ಅಂತ ಹೇಳ್ಬೋದು. ಇದ್ರ ಬಗ್ಗೆನೂ ಒಂದೆರಡು ಪ್ರಶ್ನೆಗಳನ್ನ ಕೇಳ್ತೀನಿ, ಯಾಕಂದ್ರೆ ಆ ಕ್ರೌಡ್ ನೋಡ್ತಾ ಇದ್ರೆ ಇನ್ನ ನಮ್ ಗುರೂಜಿ ಅವರ ಎನರ್ಜಿ ಎಷ್ಟಿದೆ ಅನ್ನೋದು ಆಲ್ಮೋಸ್ಟ್ ಆಲ್ ನಿಮಗೆ ಗೊತ್ತಾಗಿರುತ್ತೆ. ಇನ್ ಯಾರೆಲ್ಲ ನಿನ್ನೆ ಸ್ಯಾಟರ್ಡೆ ಮತ್ತೆ ಸಂಡೇ ಕ್ಲಾಸಸ್ ಕಲ್ತಿದ್ದೀರಾ, ಆದಷ್ಟು ನೆಕ್ಸ್ಟ್ ವೀಕ್ ವರೆಗೂ ಪ್ರಾಕ್ಟೀಸ್ ಮಾಡೋದು ಒಳ್ಳೇದು ಗುರೂಜಿ ಹೇಳ್ತಾ ಇದ್ರು ಅಂತ ಹೇಳ್ತಾ, ಇನ್ನ ಕಮಿಂಗ್ ಆಗಸ್ಟ್ 5ನೇ ತಾರೀಕು ಮೈಸೂರಲ್ಲಿ ಕ್ಲಾಸಸ್ ಇದೆ. ಸೆಪ್ಟೆಂಬರ್ 2, 3 ಹುಬ್ಳಿಯಲ್ಲಿ ಕ್ಲಾಸಸ್ ಇದೆ. ಇನ್ನೊಂದು ಅಡಿಷನಲ್ ಬಳ್ಳಾರಿಯಲ್ಲಿ ಕೂಡ ಕ್ಲಾಸಸ್ ಇದೆ ಅಂತ ಹೇಳ್ತಿದ್ದಾರೆ. ಬಟ್ ಗುರೂಜಿನೇ ಡೇಟ್ ಕೂಡ ಕೇಳ್ತೀನಿ. ಇನ್ನ ಗುರೂಜಿ, ಶುಕ್ರವಾರ ಎಪಿಸೋಡ್ ಅಲ್ಲಿ ನೀವು ಹೇಳಿದ್ರಿ ಶ್ರಾವಣ ಮಾಸ ಬಂದಿದೆ, ಸ್ವಲ್ಪ ಶ್ರಾವಣ ಮಾಸದ ಬಗ್ಗೆ ಮಾತಾಡೋಣ ಅಂತ. ಎಲ್ಲ ಒಂದ್ ಕಡೆ ಶ್ರಾವಣ ಮಾಸ ಅಂದಿದ ತಕ್ಷಣ ಈ ನಾನ್ ವೆಜ್ ತಿನ್ನೋರೆಲ್ಲ ಕಂಪ್ಲೀಟ್ ವೆಜಿಟೇರಿಯನ್ ಆಗೋಗ್ತಾರೆ ಒಂದ್ ತಿಂಗಳಿಗೆ. ಇನ್ನು ಎಲ್ಲಿ ನೋಡಿದ್ರು ದೇವ್ರಗಳಿಗೆ ಅಭಿಷೇಕ ಮಾಡ್ತಿರ್ತಾರೆ. ಏನ್ ಗುರೂಜಿ, ಅಂದ್ರೆ ಶ್ರಾವಣ ಬಂದಿದ ತಕ್ಷಣ ಇದೆರಡು ಫಿಕ್ಸಾ, ಇದು ಬಿಟ್ಟು ಬೇರೆ ಏನಾದ್ರು ಇದೆಯಾ? ಖಂಡಿತ ನೀವು ಹೇಳ್ತಾ ಇರ್ತಕ್ಕಂಥದ್ದು ಖಂಡಿತ ಫಿಕ್ಸ್. ಇಲ್ಲಿ ಏನಾಗುತ್ತೆ ಅಂದ್ರೆ ಶ್ರಾವಣ ಮಾಸ ಶಿವನ ಮಾಸ ಅಂತ ಪ್ರತೀತಿ ಇದೆ. ಸೊ ನಾವು ಸ್ವಲ್ಪ ಈ ತಿಂಗಳು ಏನಕ್ಕೆ ನಾನ್ ವೆಜ್ ತಿನ್ನಬಾರ್ದು ಅಂತ ಹೇಳ್ತೀವಿ. ನೋಡಿ, ನಾವು ತಿಂತಕ್ಕಂಥ ಪ್ರಾಣಿ ಸಸ್ಯಾಹಾರಿ. ಎಲ್ಲಾ ಪ್ರಾಣಿ ಸಸ್ಯಾಹಾರಿನೇ ಅಲ್ಲ. ನಾವು ತಿನ್ನೋದು ಯಾವ್ದಾದ್ರು ಮಾಂಸಾಹಾರಿ ಇರ್ತಕ್ಕಂಥ ಪ್ರಾಣಿ ತಿಂತೀವ ನಾವು? ಯಾರು ತಿನ್ನೋರ್ತಕ್ಕಂಥವ್ರು ಯಾರು ಇಲ್ಲ ಅಲ್ಲ, ಎಲ್ಲ ಸಸ್ಯಾಹಾರಿ. ಈ ಸಸ್ಯಗಳಿಗೆ ಈ ಮಾನ್ಸೂನ್ ಟೈಮಲ್ಲಿ, ಅಂದ್ರೆ ಬೇಸಿಕಲಿ ಮಾನ್ಸೂನ್ ಟೈಮಲ್ಲಿ ಮಳೆಗಾಲದ ಬರದಲ್ಲಿ ವೈರಸ್ಸು ಮತ್ತೆ ಬ್ಯಾಕ್ಟೀರಿಯಾ ಹೆಚ್ಚಾಗುತ್ತೆ. ಯಾಕಂದ್ರೆ ಮಳೆ ಬಂದಾಗ ಸಸಿಗಳು ಹೆಚ್ಚಾಗುತ್ತೆ. ತನ್ನಂತಾನು ರಕ್ಷಿಸಿಕೊಳ್ಳಕ್ಕೆ ವೈರಸ್ ಮತ್ತೆ ಬ್ಯಾಕ್ಟೀರಿಯಾನ ಅದನ್ನ ಹೊಡೆದೋಡ್ಸಲ್ಲ, ಇಟ್ಕೊಳ್ಳುತ್ತದು. ಯಾಕಂದ್ರೆ ಅದನ್ನು ಸಂತತಿ ಆಗ್ಬೇಕಲ್ಲ. ನೀವು ಮಳೆ ಬಿದ್ದಿದ ತಕ್ಷಣ ನೋಡಿ, ಒಂದು ಖಾಲಿ ಜಾಗದಲ್ಲಿ ಎಷ್ಟೊಂದು ಬೆಳ್ಕೊಂಡ್ಬಿಡುತ್ತೆ. ಅಂದ್ರೆ ಅದು ಯಾವ್ದು ಹುಳನ ಅಲ್ಲಿ ತಿನ್ನಕ್ ಬಿಡಲ್ಲ. ಅದನ್ನ ಆ ಎಲೆನ ಆ ಒಂದು ಇದನ್ನ ಸಸಿನ ತಿನ್ನಕ್ ಬಿಡಲ್ಲ. ಮಾನ್ಸೂನ್ ಟೈಮಲ್ಲಿ ಗಾಳಿ ಇನ್ನೇನ್ ಮಳೆ ಸ್ಟಾರ್ಟ್ ಆಗ್ಬೇಕಾರೆ. ಸೊ ತನ್ನನ್ನು ತಾನು ಪ್ರೊಟೆಕ್ಷನ್ ಮಾಡಿ ಪ್ರತಿಯೊಂದನ್ನು ಅದು ಮಲ್ಟಿಪ್ಲೈ ಆಗ್ಬೇಕು ಅನ್ನೋದೇ ಜಗದ ನಿಯಮ. ಯಾವುದೇ ಆಗ್ಲಿ, ಯಾವುದೇ ಪ್ರಾಣಿ ಆಗ್ಲಿ ಹೆಚ್ಚು ಸಂತತಿ ಆಗ್ಬೇಕು. ಮನುಷ್ಯರಾಗ್ಲಿ ಹೆಚ್ಚು ಸಂತತಿ. ನಂದು, ನನ್ನ ಮಗ, ನನ್ನ ವಂಶ, ಈ ರೀತಿ ಎಲ್ಲದಕ್ಕೂ, ತನ್ನ ಪ್ರಾಣಿ ಆಗ್ಲಿ ಸಸಿ ಆಗ್ಲಿ ಎಲ್ಲದಕ್ಕೂ ತನ್ನದೇ ಆದಂತ ಬೆಳವಣಿಗೆ ಎಲ್ಲದರಲ್ಲೂ ಇದೆ, ಎಲ್ಲ ಜೀವರಾಶಿಗಳಲ್ಲೂ ಇದೆ. ಸೊ ಇಂತಹ ಸಮಯದಲ್ಲಿ ಏನಾಗುತ್ತೆ, ಬ್ಯಾಕ್ಟೀರಿಯಾ ಮತ್ತೆ ವೈರಸ್ ಹೆಚ್ಚು ಹುಲ್ ಮೇಲೆ, ಗ್ರಾಸ್ ಬ್ಲೇಡ್ ಮೇಲೆ ಹೆಚ್ಚಾಗಿ ಕೂತಿರುತ್ತೆ. ಮಳೆ ಬಿದ್ದಿದ ತಕ್ಷಣ ಏನಾಗುತ್ತೆ, ಅದು ಮಲ್ಟಿಪ್ಲೈ ಆಗುತ್ತೆ. ಇಂತಹ ಸಮಯದಲ್ಲಿ ಈ ಪ್ರಾಣಿಗಳು ಈ ಹುಲ್ ತಿಂತಕ್ಕಂಥದ್ದು, ಈ ಸೊಪ್ಪುಗಳನ್ನ ತಿಂತಕ್ಕಂಥದ್ದು, ಆ ವೈರಸ್ ಬ್ಯಾಕ್ಟೀರಿಯಾ ಎಂಟರ್ ಆಗುತ್ತೆ ಅದ್ರ ಬಾಡಿ ಒಳಗಡೆ. ಸೊ ಹೆಚ್ಚಿನ ಪಕ್ಷ ಹಿಂದಿನ ಕಾಲದಲ್ಲಿ ಈ ಕುರಿ ಸಾಕೋರು ಈ ಶ್ರಾವಣ ಮಾಸದಲ್ಲಿ ಹೆಚ್ಚಾಗಿ ಇದನ್ನ ಮಾಡಲ್ಲ, ಮನೆಯಲ್ಲೇ ಸ್ವಲ್ಪ ತಂದು ಕ್ಲೀನ್ ಮಾಡಿ ಅದಕ್ಕೆ ತಿನ್ನಿಸ್ತಾರೆ. ಸೊ ವೈಜ್ಞಾನಿಕ ನೆಲೆಗಟ್ಟ ಮೇಲೆ ಆ ಪ್ರಾಣಿ ಏನಾದ್ರೂ ಇಂಥದ್ದು ನಾವು ಸೇವನೆ ಮಾಡಿದಾಗ ಅಲ್ಲಿ ಪ್ರಾಣಿಗೆ ಅಂಟ್ಕೊಂಡಿರ್ತಕ್ಕಂಥ ಒಂದು ವೈರಸ್ ಬ್ಯಾಕ್ಟೀರಿಯಾ ಮನುಷ್ಯನ ದೇಹದಲ್ಲೂ ಎಂಟರ್ ಆಗಬಾರ್ದು ಅಂತ ಒಂದು ರೀಸನ್ಗೋಸ್ಕರ ವೈಜ್ಞಾನಿಕವಾಗಿ ಹೇಳಿರ್ತಕ್ಕಂಥದ್ದು. ಇಲ್ಲಿ ಯಾವುದೇ ಆಡಂಬರ ಇಲ್ಲ. ಯಾಕೆ ತಿನ್ಬಾರ್ದಂತೆ, ಏನ್ ತಿನ್ಬಿಟ್ರೆ ಏನಾಗತ್ತಂತೆ? ಎಲ್ಲದಕ್ಕೂ ಆರೋಗ್ಯ ಅಲ್ವಾ? ಎಲ್ಲರೂ ಮನುಷ್ಯರು ಫಸ್ಟ್ ಹೇಳೋದೇನೋ ಆರೋಗ್ಯ. ಆರೋಗ್ಯಂ ಪ್ರದದಾತುನೋ ದಿನಕರಹ ಅಂತ ಹೇಳ್ತೀವಿ. ಅಂದ್ರೆ ಸೂರ್ಯನಿಗೆ ಆರೋಗ್ಯನೇ ಇಂಪಾರ್ಟೆಂಟ್. ಸೂರ್ಯನ್ ಫಸ್ಟ್. ನಾವು ಬೆಳಿಗ್ಗೆ ಎದ್ದು ಸೂರ್ಯ ನಮಸ್ಕಾರ ಮಾಡೋದು ಆರೋಗ್ಯಕ್ಕೋಸ್ಕರ, ಯೋಗ ಮಾಡೋದು ಆರೋಗ್ಯಕ್ಕೋಸ್ಕರ. ಜಿಮ್ಗೆ ಹೋಗ್ತೀವಿ ನಾವೆಲ್ಲ, ಯಂಗ್ಸ್ಟರ್ಸ್ ಪವರ್ ಜಿಮ್ ಅಂತೆಲ್ಲ ಮಾಡ್ತಾ ಇರ್ತೀವಿ. ಶೇಪ್ ಗೀಪ್ ಎಲ್ಲ ಬರ್ಬೇಕಲ್ಲ. ಸೊ ಅದು ಆರೋಗ್ಯದಿಂದನೇ ಶೇಪ್, ಇಲ್ಲರೆ ಶೇಪ್ಲೆಸ್. ಸೊ ಈ ರೀತಿ. ಅದ್ರ ಜೊತೆಗೆ ಹಸು ಕೂಡ ಹುಲ್ ತಿನ್ನುತ್ತೆ. ಕೇಳ್ಬೋದು, ಈಗ ಹಸುನು ಕೂಡ ಹುಲ್ ತಿನ್ನುತ್ತೆ, ಬೇರೆ ಬೇರೆ ಸೊಪ್ಪಿನೆಲ್ಲ ತಿನ್ನುತ್ತೆ. ಇದೇ ಸೀಸನ್ ಅದಕ್ಕೂ ಬರುತ್ತಲ್ವಾ ವೈರಲ್ ಇನ್ಫೆಕ್ಷನ್. ನೋಡಿ, ಈಗ ರೀಸೆಂಟ್ ಆಗಿ ಎಷ್ಟೊಂದು ಜನ ಮಕ್ಕಳಿಗೆಲ್ಲ ವೈರಲ್ ಇನ್ಫೆಕ್ಷನ್ ಆಯ್ತು, ಮತ್ತೆ ಜ್ವರ ಬಂತು ಅಂತ ಈ ರೀಸೆಂಟ್ ಆಗಿ ಮಾಡಿದ್ರು. ರೀಸೆಂಟ್ ಆಗಿ ಬಹಳಷ್ಟು ಜನ ಡಾಕ್ಟರ್ ಹತ್ರ ಹೋಗಿರ್ತಾರೆ ಈ ಲಾಸ್ಟ್ ಒಂದು 15-20 ದಿವಸ, ಒಂದು ತಿಂಗಳ ಒಳಗಡೆ. ಇಲ್ಲೇ ಅರ್ಥ ಆಗುತ್ತೆ ವಾತಾವರಣದಲ್ಲಿ ಎಷ್ಟು ಡರ್ಟ್ ಇರುತ್ತೆ, ಅಶುದ್ಧಿ ಇರುತ್ತೆ ಅಂತ. ಸೊ ಆ ಕಾರಣದಿಂದ ಹಾಲು ಕೂಡ ಕುಡಿಬಾರ್ದು ಈ ಮಾಸದಲ್ಲಿ, ಮೊಸರು ತಿನ್ನಬಾರ್ದು ಈ ಮಾಸದಲ್ಲಿ. ಹೆಚ್ಚು ಬ್ಯಾಕ್ಟೀರಿಯಾ, ಹೆಚ್ಚು ವೈರಸ್ ಇರುತ್ತೆ. ಸೊ ಬಂದಿರತಕ್ಕಂತ ಹಾಲು ಏನ್ ಮಾಡೋದು? ಕುಡಿಯಂಗಿಲ್ಲ, ಆಚೆ ಚೆಲ್ಲಂಗಿಲ್ಲ. ಶಿವನಿಗೆ ಅಭಿಷೇಕ ಮಾಡೋಣ ಅಲ್ವಾ? ವೇಸ್ಟ್ ಆದಂಗೂ ಇಲ್ಲ, ಪ್ಲಸ್ ಅದನ್ನ ಅಭಿಷೇಕ ಮಾಡಿದ್ರೆ ನಮ್ಗೆ ಪುಣ್ಯ ಪ್ರಾಪ್ತಿ ಆಗುತ್ತೆ. ಸೊ ಶಿವಲಿಂಗ ಅಂತಂದ್ರೆ ಏನು ನೋಡಿ, 3 ಇರುತ್ತೆ. ಅಂದ್ರೆ ಆ ಬೇಸ್ ಅಂತ ಇರುತ್ತಲ್ಲ, ಅದು ಸೃಷ್ಟಿ ಬ್ರಹ್ಮನದು.
ಮಧ್ಯದಲ್ಲಿರ್ತಕ್ಕಂಥ ಪಾಣಿಪೀಠ ಇರುತ್ತಲ್ಲ ಅದು ವಿಷ್ಣುದು, ಮೇಲಿರ್ತಕ್ಕಂಥ ಲಿಂಗಾಕಾರ ಇರತಕ್ಕಂಥದ್ದು ಶಿವಂದು. ಈ ಬ್ರಹ್ಮ ವಿಷ್ಣು ಮಹೇಶ್ವರ ಸ್ವರೂಪ ಈ ಎಂಟೈರ್ ಲಿಂಗ. ಅಲ್ಲಿ ಆ ಶಿವಲಿಂಗ ಏನ್ ಮಾಡುತ್ತೆ, ಒಂದು ಪಾಣಿಪೀಠ ಇರುತ್ತೆ, ಅದಕ್ಕೊಂದು ಮುಂದೆ ಒಂದು ಹಿಂಗ ಹೋಗೋದು, ಅಂದ್ರೆ ಹಾಲು ಹರಿಯತಕ್ಕಂಥ ಒಂದು ಜಾಗ ಇದೆ. ಅದು ನೃತಿ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ತುಂಬಾ ಜನ ಶಿವಲಿಂಗನ ಪ್ರದಕ್ಷಿಣೆ ಮಾಡ್ಬೇಕಾದ್ರೆ ಅರ್ಧ ಮಾತ್ರ ಪ್ರದಕ್ಷಿಣೆ ಆಗ್ತಾರೆ, ವಾಪಸ್ ಬಂದ್ಬಿಡ್ತಾರೆ. ತುಂಬಾ ಜನ ಹಳಬರು ಇದನ್ನ ಮಾಡ್ತಾರೆ, ಕಂಪ್ಲೀಟ್ ಆಗಿ ಶಿವಲಿಂಗನ ಪರಿಕ್ರಮ ಮಾಡೋದಿಲ್ಲ. ಅರ್ಧ ಪ್ರಾಕಾರ ಅಂತ ಹೇಳ್ತೀವಿ, ಅಥವಾ ಎನ್ಕಂಬರೆನ್ಸ್ ಅಂತ ಹೇಳಿದಾಗ ಹಾಫ್ ಎನ್ಕಂಬರೆನ್ಸ್ ಮಾಡಿ ಒಳಗೆ ಬರ್ತಾರೆ. ಯಾಕಂದ್ರೆ ಅಲ್ಲಿ ಬರ್ತಕ್ಕಂಥ ಹಾಲನ್ನ ದಾಟಬಾರ್ದು, ದಾಟಿದ್ರೆ ಒಂದ್ ಸ್ವಲ್ಪ ದೋಷ ಬರುತ್ತೆ. ಅದು ಬಹಳ ಪ್ಯೂರಿಫೈ ಆಗಿ ಬಂದಿರತಕ್ಕಂಥ ಹಾಲು, ಅದನ್ನ ದಾಟದಲ್ಲಿ ಸ್ವಲ್ಪ ನೆಗೆಟಿವ್ ವೈಬ್ರೇಷನ್ ಬರುತ್ತೆ ಅಂತ ಹೇಳಿ ಶಿವನ ಒಂದು ಶಿವನ ದೇವಸ್ಥಾನದಲ್ಲಿರೋರಿಗೆ ಇದನ್ನೆಲ್ಲ ಗೊತ್ತಿರಬೇಕು. ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅರ್ಧ ಪ್ರಾಕಾರ ಆಗಿ ವಾಪಸ್ ಬರ್ತಾರೆ. ಶಿವನಿಗೆ ನಮಸ್ಕಾರ ಮಾಡ್ಬೇಕಾದ್ರೆ ಅರ್ಧ ಪ್ರಕಾರ. ಇದು ಶ್ರಾವಣ ಮಾಸದಲ್ಲಿ ವಿಶೇಷವಾಗಿ ಮಾಡ್ತಾರೆ. ಸೊ ಶ್ರಾವಣ ಮಾಸದಲ್ಲಿ ಹಾಲಿನ ಅಭಿಷೇಕ ನೋಡಿ, ಎಲ್ಲರಿಗೂ ಅಷ್ಟೇ. ತುಂಬಾ ಟೆನ್ಷನ್ ಆದಾಗ ಒಂದು ಒಳ್ಳೆ ಶಾವರ್ ತಗೊಳ್ಳಿ, ಒಂದು ಒಳ್ಳೆ ಶಾವರ್, ಒಂದು ಬಿಸಿ ನೀರು ಅಥವಾ ತಣ್ಣೀರು ತಗೊಳ್ಳಿ. ಸೆಕೆಗಾಲದಲ್ಲಿ ಎಷ್ಟು ಚೆನ್ನಾಗತ್ತೆ, ಆನಂದ ಆಗುತ್ತೆ. ಆನಂದ ಒಳಗಾಗತ್ತೆ, ನೀರು ಬೀಳ್ತಾ ಇರೋದು ಮೇಲೆ, ಆನಂದ ಒಳಗಡೆ ಅಲ್ವಾ. ಒಂದು ಶಾವರ್ ತಗೊಂಡಾಗ ಕೆಲವರು 5 ನಿಮಿಷ ಹೋದವ್ರು 15-20 ನಿಮಿಷ ತಗೊಂಡ್ಬಿಡ್ತಾರೆ, ಇನ್ನೊಂದು 2 ಚೊಂಬ ಹಾಕೊಳ್ಳೋಣ ಅಂತ. ಸೊ ಅದೇ ರೀತಿ ಶಿವನಿಗೆ ನಾವು ಹಾಲಿನ ಅಭಿಷೇಕ, ನೀರಿನ ಅಭಿಷೇಕ ಮಾಡಿದಾಗ ನಮ್ಮ ಮನಸ್ಸಲ್ಲಿರ್ತಕ್ಕಂಥ ಒಂದು ಕಲ್ಮಶ ಮತ್ತೆ ಶಾಂತಿ, ಅಭಿಷೇಕ ಆಗ್ತಾ ಇದ್ದ ನೆನೆಸ್ಕೊಂಡು ನಾವು ಮಾಡ್ತಕ್ಕಂಥದ್ದು. ಇನ್ನೊಂದು ವಿಚಾರ ಏನು ಅಂತಂದ್ರೆ, ಶಿವ ಇರ್ತಕ್ಕಂಥ ಸ್ಥಾನ ಈ ಒಂದು ಮೆದುಳು ಮತ್ತೆ ಈ ಮೂಗಿನ ಅರ್ಧ ಭಾಗ. ಯಾವಾಗಲೇ ಆಗಲಿ ಇಲ್ಲೇ ಹೀಟ್ ಜಾಸ್ತಿ ಆಗೋದು. ಎಲ್ಲಾ ರೀತಿಯ ಸುಖ ಸಂತೋಷ ಈ ಭಾಗದಲ್ಲೇ ಹೆಚ್ಚು. ಈ ಅರ್ಧ ಕಿವಿ, ಅರ್ಧ ಮೂಗು, ಕಣ್ಣು ಇರ್ತಕ್ಕಂಥದ್ದು ಹೆಚ್ಚು ಸುಖ ಕೊಡ್ತಕ್ಕಂಥ ಸ್ಥಾನ. ಆ ಸ್ಥಾನದಲ್ಲೇ ಇರ್ತಕ್ಕಂಥದ್ದು ಆಜ್ಞಾ ಚಕ್ರ. ಅದನ್ನ ನಾವು ಕಂಟ್ರೋಲ್ ತರಬೇಕು ಅಂತಾನೆ ಅದನ್ನ ನಾವು ಧ್ಯಾನ ಮಾಡ್ತಾ ಇರ್ತೀವಿ. ಯಾವಾಗಲೂ ಧ್ಯಾನ ಮಾಡ್ಬೇಕಾದ್ರೆ ಇಲ್ಲಿ ಕಾನ್ಸಂಟ್ರೇಟ್ ಮಾಡಿ, ಇಲ್ಲಿ ಕಾನ್ಸಂಟ್ರೇಟ್ ಮಾಡಿ ಅಂದ್ರೆ ಇಲ್ಲಿ ಇದೆಯಲ್ಲ ಎಲ್ಲಾ ಸೆನ್ಸಸ್ ಇಲ್ಲೇ ಇರುತ್ತೆ, ಮೇನ್ ಸೆನ್ಸಸ್ ಇಲ್ಲಿರುತ್ತೆ. ಸೊ ಅದನ್ನ ನಾವು ಕಾನ್ಸಂಟ್ರೇಟ್ ಮಾಡಿದಾಗ ಲಾಸ್ಟ್ ಅಲ್ಲಿ ಸಹಸ್ರ ಶಿರ ಅಂತ ಒಂದು ಪಾಯಿಂಟ್ ಇರುತ್ತೆ, ಬಿಂದು ಇರುತ್ತೆ. ಅಲ್ಲಿ ನಮಗೆ ತುಂಬಾ ಪ್ಲೆಜರ್ ಅಂದ್ರೆ ತುಂಬಾ ಸುಖ ಸಿಗುತ್ತೆ. ನಮ್ಗೆ ಹೇಗೆ ಒಂದು ಸ್ವೀಟ್ ತಿಂದಾಗ, ಬೇರೆ ಯಾವುದೋ ಒಂದು ಕಾರ್ಯಕ್ರಮ ಮಾಡಿದಾಗ ಬಹಳ ಸಂತೋಷವಾಗುತ್ತಲ್ಲ, ಆ ಸಂತೋಷದ ಪಾಯಿಂಟೇ ಬಿಂದು ಅಲ್ಲಿ. ಅದು ನಿರಂತರವಾಗಿ ಸಂತೋಷ ಸಿಗ್ಲಿ ಅಂದಾಗ ಧ್ಯಾನದಲ್ಲಿ ಸಿಗುತ್ತೆ ನಮ್ಗೆ. ಯಾರ್ಯಾರು ಧ್ಯಾನ ಮಾಡ್ತಾ ಇರ್ತಾರಲ್ಲ ಅವ್ರಿಗೆ ನಿರಂತರವಾಗಿರ್ತಕ್ಕಂಥ ಒಂದು ಪ್ಲೆಜರ್ ಸಿಗ್ತಾ ಇರುತ್ತೆ. ಯಾವಾಗ್ಲೂ ಅಷ್ಟೇ ಧ್ಯಾನದಲ್ಲಿ ಹೋಗ್ಬಿಡ್ತಾರೆ, ಯಾಕಂದ್ರೆ ಅಲ್ಲಿ ಪ್ಲೆಜರ್. ನಾವ್ ಯಾವ್ದಾದ್ರು ಮೈಸೂರು ಪಾಕ್ ತಿಂದಾಗ ಪ್ಲೆಜರ್, ಒಂದು ಮಸಾಲೆ ದೋಸೆ ತಿಂದಾಗ ಏನ್ ಟೇಸ್ಟ್ ಅಂತೀವಿ, ಒಂದು ವಾಚ್ ಹಾಕೊಂಡಾಗ ಸೂಪರ್ ಆಗಿದೆ ಅಂತೀವಿ. ಅದು ಮೈನ್ಯೂಟ್ ಪ್ಲೆಜರ್ಸ್. ಬಟ್ ಧ್ಯಾನ ಇದೆಯಲ್ಲ ಅಲ್ಟಿಮೇಟ್ ಪ್ಲೆಜರ್ ಅಂತೆ. ಇದನ್ನ ಧ್ಯಾನ ಮಾಡಿರ್ತಕ್ಕಂಥವ್ರು ಗೊತ್ತಿರ್ತಕ್ಕಂಥದ್ದು. ಸೊ ಶ್ರಾವಣ ಮಾಸದಲ್ಲಿ ಹಾಲಿನ ಅಭಿಷೇಕ ಏನಕ್ಕೆ ಮಾಡಬೇಕು ಅಂತಂದ್ರೆ, ಆ ಹಾಲು ಸ್ವಲ್ಪ ವಿಷಪೂರಿತವಾಗಿರುತ್ತೆ, ಅದು ಎಕ್ಸೆಸ್ ಆಗಿರ್ತಕ್ಕಂಥದ್ದು ವೇಸ್ಟ್ ಮಾಡಬಾರ್ದು ಅಂತ ಹೇಳಿ ಮೊದಲ ಬಾರಿಗೆ ನಾವು ಹಾಲಿನ ಅಭಿಷೇಕ ಮಾಡ್ತೀವಿ. ಮತ್ತೆ ಶಿವಲಿಂಗ ಇರ್ತಕ್ಕಂಥದ್ದು ಎಲ್ಲೆಲ್ಲಿ ಶಿವಲಿಂಗ ಸ್ಥಾಪನೆ ಆಗಿದೆಯೋ ಆ ಒಂದು ಲಂಬಾಕಾರ ಇರ್ತಕ್ಕಂಥ ಶಿವಲಿಂಗ ಅಟ್ಮಾಸ್ಫಿಯರ್ ನ ಕ್ಲೀನ್ ಮಾಡ್ತಾ ಇರುತ್ತೆ, ವಾತಾವರಣ ಶುದ್ಧಿ ಮಾಡುತ್ತೆ. ಅದೊಂಥರ ಒಂದು ಎನರ್ಜಿ ಡಿಟೋನೇಟರ್ ಅಂತ ಹೇಳ್ತೀವಿ. ಅದಕ್ಕೆಲ್ಲ ನಾವು ಸೈನ್ಸ್ ಇನ್ನೂ ಸ್ವಲ್ಪ ಕಲಿಬೇಕಾಗತ್ತೆ, ನೋಡ್ಬೇಕಾಗತ್ತೆ, ಹೇಗೆ ಎನರ್ಜಿ ಫೀಲ್ಡ್ಸ್ ವರ್ಕ್ ಆಗುತ್ತೆ ಅಂತದೆಲ್ಲ ನೋಡ್ಬೇಕಾಗತ್ತೆ. ಸೊ ಅಲ್ಲಿ ವಾತಾವರಣ ಕ್ಲೀನ್ ಆಗ್ಬೇಕು ಅಂದ್ರೆ ಅಲ್ಲಿ ನೀರು ಹಾಕ್ತಾ ಇದ್ರೆ ಆ ಡೈರೆಕ್ಟ್ ಮತ್ತೆ ಅಟ್ಮಾಸ್ಫಿಯರ್ ಕ್ಲೀನ್ ಆಗ್ತಾ ಇರಬೇಕು. ಸೊ ಇದೆಲ್ಲ ನಮ್ಮ ವಾತಾವರಣ ಶುದ್ಧಿಗೆ ಮತ್ತೆ ಒಂದು ವೈಜ್ಞಾನಿಕ ನೆಲೆಗಟ್ಟಲ್ಲೇ ನಮ್ಮ ಜ್ಯೋತಿಷ್ಯ ಬಂದಿರೋದು. ಅಥವಾ ಆಡಂಬರಕ್ಕಲ್ಲ, ಅಥವಾ ಒಂದು ಯಾವುದೋ ಒಂದು ಹಾಕಿಲ್ಲ ಅಂದ್ರೆ ಇದು, ಮತ್ತೆ ನಾನ್ ವೆಜ್ ತಿಂದ್ರೆ ಏನಾಗ್ಬಿಡುತ್ತೆ, ಅದೆಲ್ಲ ಅಲ್ಲ. ನಿಮ್ಮ ಆರೋಗ್ಯಕ್ಕೆ ಮಾತಾಡಿರೋದು ಎಲ್ಲರೂ ನಿಮ್ಮ ಆರೋಗ್ಯ, ನಿಮ್ಮ ದೇಹಕ್ಕೆ ಮಾತಾಡಿರ್ತಕ್ಕಂಥದ್ದು ಅಷ್ಟೇ. ಕಣದ ಗುರುಜಿ, ಎಲ್ಲ ಒಂದ್ ಕಡೆ ಶ್ರಾವಣ ಮಾಸದ ವಿಶೇಷತೆ ಇಷ್ಟೊಂದೆಲ್ಲ ಇದೆ ಅಂತ ಯಾರಿಗೂ, ನಿಮ್ಗೂ ಮೋಸ್ಟ್ಲಿ ಗೊತ್ತಿರಲಿಲ್ಲ, ನನ್ಗಂತೂ ಖಂಡಿತ ಗೊತ್ತಿರಲಿಲ್ಲ. ಸೊ ಇನ್ನಷ್ಟು ಇದೇ ತರ ಒಂದ್ರ ಬಗ್ಗೆ ಒಂದು ಡೀಪ್ ಆಗಿ ಹೋಗ್ಬೇಕು ಅಂದ್ರೆ ಖಂಡಿತ ಕ್ಲಾಸಸ್ಗೆ ಹೋಗ್ಬೇಕಾಗತ್ತೆ. ಯಾಕಂದ್ರೆ ಕೇವಲ 4 ದಿನದಲ್ಲಿ ನಕ್ಷತ್ರ ನಾಡಿನ ಹೇಳ್ಕೊಡ್ತಾ ಇದ್ದಾರೆ ಗುರುಜಿ. ಅಂದ್ರೆ ಕಾರ್ಯಕ್ರಮದಲ್ಲಿ ಆಲ್ಮೋಸ್ಟ್ ಆಲ್ ನಮ್ಗೆ ಹಾರ್ಡ್ಲಿ 25 ಮಿನಿಟ್ಸ್ ಸಿಗತ್ತೆ ಅನ್ಸುತ್ತೆ. ಇಲ್ಲೇ ಇಷ್ಟೊಂದು ಅಬ್ರಿವೇಷನ್ ಕೊಡ್ತಾರೆ ಒಂದ್ರ ಬಗ್ಗೆ ಡೀಪ್ ಆಗಿ. ಅಂದ್ರೆ ಇನ್ನು ಕ್ಲಾಸಸ್ ಅಲ್ಲಿ ಇನ್ನೆಷ್ಟು ಬಗ್ಗೆ ನಾವು ತಿಳ್ಕೊಬಹುದು. ಸೊ ಆದಷ್ಟು ಬೇಗ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡ್ಕೊಳ್ಳಿ. ಆಗಸ್ಟ್ 5ನೇ ತಾರೀಕು ಮೈಸೂರಲ್ಲಿ ಕ್ಲಾಸಸ್ ಇದೆ. ಬೆಂಗಳೂರಲ್ಲಿ ಇರೋರು ಆಗಿರ್ಬೋದು, ಯಾವುದೇ ಜಾಗದಲ್ಲಿ ಇರೋರು ಕೂಡ ಹೋಗ್ಬೋದು ಮೈಸೂರು ಕ್ಲಾಸಸ್ಗೆ ಅಂತ ಹೇಳ್ತಾ ಕಾಲರ್ ಇದ್ದಾರೆ ನಮ್ ಜೊತೆ. ಹಲೋ ಹಲೋ, ನಮಸ್ತೆ. ನಿಮ್ಮ ಹೆಸರು? ನಮ್ಮ ಮನೆಯವ್ರ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, ನಿಮ್ಮ ಮನೆಯವ್ರ ಹೆಸರು ಹೇಳಿಮಾ. ಕೃಷ್ಣರಾವ್ ಅಂತ. ಕೃಷ್ಣರಾವ್ ಅವರ ಡೇಟ್ ಆಫ್ ಬರ್ತ್ ತಿಳಿಸಿ. ಡೇಟ್ ಆಫ್ ಬರ್ತ್ ನಕ್ಕಿ ನೆನಪಿಲ್ಲ. ಅವ್ರಿಗೆ 76 ವರ್ಷ ಇದೆ. ಓಕೆ, ಪ್ರಶ್ನೆ ಶಾಸ್ತ್ರ ಅಲ್ವಾ? ಕೃಷ್ಣರಾವ್ ಅಂತ. ಓಕೆ, 1 ಇಂದ 249 ಒಳಗೆ ಯಾವ್ದಾದ್ರು ಒಂದ್ ನಂಬರ್ ಹೇಳಿಮಾ. 5. ಓಕೆ, ಗುರುಜಿ ಹತ್ರ ಮಾತಾಡಿ. ನಮಸ್ಕಾರ ಮೇಡಮ್. ನಮಸ್ಕಾರ ಗುರುಜಿ, ನಿಮ್ ಸಂತಿ ಮಾತಾಡ್ಸ್ಕೊಳ್ಳಿ ಬಹಳ ಸಂತೋಷ ಆಗ್ತಾ ಇದೆ. ಯಾವ ಊರಿಂದ ಮಾತಾಡ್ತಾ ಇದ್ದೀರಾ?
ಅವ್ರಿಗೆ ನಮ್ಮ ಮನೆಯವ್ರಿಗೆ ಒಂದು ಕೇಸ್ ನಡೀತಾ ಇದೆ. ಕೇಸ್ ಮುಗಿತಾನೆ ಇಲ್ಲ 15 ವರ್ಷದಿಂದ. ಯಾವಾಗ ಮುಗಿತದೆ ಮತ್ತೆ ಏನಾಗ್ತದೆ ಅಂತ ಕೇಳಬೇಕಾಗಿತ್ತು. ನೀವು ಕೇಳಿರ್ತಕ್ಕಂತ ಪ್ರಶ್ನಾಶಾಸ್ತ್ರದಲ್ಲಿ ಆಶ್ಲೇಷ ನಕ್ಷತ್ರ ಶುರುವಾಗಿದೆ. ಆಶ್ಲೇಷ ನಕ್ಷತ್ರದ ಅಧಿಪತಿ ಬುಧ ದಶೆ ಶುರುವಾಗಿದೆ. ಬುಧ ಭುಕ್ತಿ ಹೇಗಿದೆ ಅಂತ ನೋಡೋಣ. ಬುಧನಲ್ಲಿ 3, 4, 5, 1, 3, 4, 5, 8, 11, 12 ಬರ್ತಾ ಇದೆ. ಜಯ ಬಹಳ ಕಷ್ಟಕರವಾಗಿದೆ ಬಹಳ ಕಷ್ಟಕರವಾಗಿದೆ. ಜಯ ಅಂತೂ ಖಂಡಿತ ಸ್ವಲ್ಪ ಡೌಟ್ ಅಂತಾನೆ ಹೇಳ್ತೀನಿ. ಮುಂದೆ ಬರ್ತಕ್ಕಂಥ ಕೇತುನಲ್ಲೂ 12 ಬರ್ತಾ ಇದೆ. ಜಯ ಸಿಗೋದು ಬಹಳ ಕಷ್ಟಕರವಾಗಿರುತ್ತೆ. ಬುಧ ಮತ್ತೆ ಸೂರ್ಯನಲ್ಲಿ 6, 11 ಬರ್ತಾ ಇದೆ. ಬುಧ ಮತ್ತೆ ಸೂರ್ಯ ಬರ್ತಕ್ಕಂಥದ್ದು ಬಹಳ ದೂರದಲ್ಲಿದೆ. ನನ್ನ ಪ್ರಕಾರ 2023, 24 ಅಂತ ತೋರಿಸ್ತಾ ಇದೆ. ಸೂರ್ಯನ ಆರಾಧನೆ ಮಾಡೋದ್ರಿಂದ ಸ್ವಲ್ಪ ಶೀಘ್ರವಾಗುತ್ತೆ. ಬಹಳ ಸಿಂಪಲ್ ಆಗಿರ್ತಕ್ಕಂಥದ್ದು. ಬೆಳಿಗ್ಗೆ ಎದ್ದು ಸಾಧ್ಯವಾದರೆ ಬುಧವಾರದಿಂದ ಬೆಳಿಗ್ಗೆ ಎದ್ದು ಈ ಒಂದು ತಾಮ್ರದ ಚೊಂಬನಿ ನೀರು ತಗೊಂಡು ಆ ನೀರಿಗೆ ಈ ಒಣಮೆಣಸಿನಕಾಯಿ ಬೀಜ 21 ಒಣಮೆಣಸಿನಕಾಯಿ ಬೀಜ ಅದರೊಳಗೆ ಹಾಕಿ ಸೂರ್ಯನಿಗೆ ಅರ್ಘ್ಯ ಕೊಡಬೇಕು. 21 ದಿವಸ ಮಾಡಿ. ಬುಧವಾರದಿಂದ ಕಂಟಿನ್ಯೂ ಮಾಡಿ. ಕಂಟಿನ್ಯೂಸ್ ಆಗಿ 21 ಡೇಸ್ ಮಾಡಿದ್ರೆ ಆಲ್ಮೋಸ್ಟ್ ಒಂದು 60-70% ಒಂದು ಜಯ ಬರ್ಬೋದು ಅಂತ ಹೇಳಿ ನಾವು ಶಾಸ್ತ್ರ ಮತ್ತೆ ಗ್ರಂಥದಿಂದ ಪರಿಹಾರ ಕ್ರಮಗಳನ್ನ ನಾವು ಆಯ್ಕೆ ಮಾಡಿಕೊಂಡು ನಾನು ಕೊಡ್ತಾ ಇದ್ದೀನಿ. ಒಳ್ಳೇದಾಗ್ಲಿ. ಸಾಧ್ಯವಾದ್ರೆ ಕೈಲಾಶ ಯಂತ್ರನೂ ಸ್ವಲ್ಪ ವರ್ಕ್ ಆಗುತ್ತೆ. ತುಂಬಾ ಜನ ನೋಡಿದ್ದೀನಿ, ಕೆಲವೊಂದು ಟೈಮಲ್ಲಿ ಕೈಲಾಶ ಯಂತ್ರ ಬಹಳ ಪವರ್ಫುಲ್ ಆಗಿ ವರ್ಕ್ ಆಗುತ್ತೆ. ಕೈಲಾಶ ಯಂತ್ರ ಸ್ಥಾಪನೆ ಮಾಡಿ ಈ ಕೊಟ್ಟಿರ್ತಕ್ಕಂಥ ಒಂದು ಸಣ್ಣ ಪರಿಹಾರ ಮಾಡಿ. ಜಯ ನಿಮ್ಮದಾಗ್ಲಿ. ಒಳ್ಳೇದಾಗ್ಲಿ. ಕಾಲ್ ಮಾಡಿದಕ್ಕಾಗಿ ಧನ್ಯವಾದಗಳು ಅಂತ ಹೇಳ್ತಾ, ಇನ್ನು ವೀಕ್ಷಕರೇ, ಗುರುಜಿಯವರು ಯಾವಾಗಲೂ ಕೈಲಾಶ ಯಂತ್ರ ಬಗ್ಗೆ ಮಾತಾಡ್ತಾನೆ ಇರ್ತಾರೆ. ಇನ್ನು ಇದನ್ನ ತರಿಸ್ಕೋಬೇಕು ಅಂದ್ರೂ ಕೂಡ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರ್ತಾ ಇರೋಂಥ ನಂಬರ್ಗೆ ಕಾಲ್ ಮಾಡ್ಬೋದು. ಇನ್ನು ಗುರುಜಿನೇ ಬರೆದಿರೋ ಅಂತಹ ಮಂತ್ರ ಯಂತ್ರ ತಂತ್ರ ಬುಕ್ ಕೂಡ, ಯಾಕಂದ್ರೆ ಈ ಬುಕ್ಕಲ್ಲಿ ನಿಜವಾಗ್ಲೂ ನಾನು ಕೂಡ ಬುಕ್ಕಲ್ಲಿ ನೋಡ್ತಾ ಇರುವಾಗ ಎಲ್ಲಾ ತರದ ಪ್ರಾಬ್ಲಮ್ಸ್ಗೂ ಮಂತ್ರದಿಂದ ಆಗಿಲ್ಲ ಅಂದ್ರೆ ಯಂತ್ರದಿಂದಲ್ಲ ಆಗಿಲ್ಲ ಅಂದ್ರೆ ತಂತ್ರ, ಸೊ ಈ 3 ವಿಧ ಬರ್ದಿದ್ದಾರೆ ಅಂತಾನೆ ಹೇಳ್ಬೋದು. ಈ ಬುಕ್ ಕೂಡ ತರಿಸ್ಕೋಬೇಕು ಅಂದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬರೋ ಅಂತ ನಂಬರ್ಗೆ ಕಾಲ್ ಮಾಡ್ಬೋದು ಅಂತ ಹೇಳ್ತಾ, ನೀವು ತಗೊಳ್ಳಿ ಇವಾಗ ಪುಟ್ಟ ವಿರಾಮ. ಪುಟ್ಟ ವಿರಾಮದ ನಂತರ ಮತ್ತೊಮ್ಮೆ ನಕ್ಷತ್ರ ನಾಡಿ ಜ್ಯೋತಿಷ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಅಂತ ಹೇಳ್ತಾ, ಹಾಗೆ ವೀಕ್ಷಕರೇ, ನಿಮ್ಮೆಲ್ಲರಿಗೂ ತಿಳಿದಿದೆ ಕಾರ್ಯಕ್ರಮದಲ್ಲಿ ಒಂದು ವಿಟಿ ಅಂತ ತೋರಿಸ್ತೀವಿ. ನಮ್ಮ ನಕ್ಷತ್ರ ನಾಡಿನ ಕಲ್ತಿರೋರ ಅಭಿಪ್ರಾಯದ ವಿಟಿ ರೆಡಿ ಇದೆ, ನೋಡ್ಕೊಂಬರೋಣ. ನನ್ನ ಹೆಸರು ಮಹಾಲಕ್ಷ್ಮಿ, ಶಿವಮೊಗ್ಗದಿಂದ ಬಂದಿದ್ದೀನಿ. ನನಗೆ ಜ್ಯೋತಿಷ್ಯದಲ್ಲಿ ಯಾವಾಗ ಸ್ವಲ್ಪ ಆಸಕ್ತಿ ಇತ್ತು, ಅದನ್ನು ಕಲಿಬೇಕು ಅಂತ ಅನ್ನಿಸ್ತು. ಅದಕ್ಕೆ ಇದೊಂದು ವೇದಿಕೆ, ಇದೊಂದು ಅವಕಾಶ ಸಿಕ್ತು ಕಲೀಲಿಕ್ಕೆ. ಮತ್ತೆ ಇಲ್ಲಿ ಕ್ಲಾಸ್ ಅಟೆಂಡ್ ಮಾಡಿದಾಗ ನಕ್ಷತ್ರ ಬಗ್ಗೆ, ನಮ್ಮ ರಾಶಿ ಬಗ್ಗೆ, ನಕ್ಷತ್ರ ಗ್ರಹಗಳು ನಮ್ಮ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ, ಹೇಗೆ ನಮ್ಮ ಜೀವನದ ಮೇಲೆ ಅದು ಪರಿಣಾಮ ಬೀರುತ್ತೆ ಅದು ತಿಳಿಯಿತು. ಮತ್ತೆ ನಾನು ಇಲ್ಲಿಗೆ ಬಂದಿದ್ದು ಪರೋಪಕಾರಂ ಇದಂ ಶರೀರಂ ಅಂತ, ಕೈಲಾದ್ರೆ ಏನಾದರೂ ಯಾರಿಗೇನು ಪ್ರಾಬ್ಲಮ್ ಇದ್ದಾಗ ಏನಾನ ಸೊಲ್ಯೂಷನ್ ಕೊಡಬಹುದೇನೋ ಅನ್ನೋ ಉದ್ದೇಶದಿಂದನೇ ಈ ಕ್ಲಾಸಿಗೆ ಅಟೆಂಡ್ ಆದೆ. ಮತ್ತೆ ಮಂತ್ರ ಯಂತ್ರ ತಂತ್ರ ಬುಕ್ ಇದೆಯಲ್ಲ, ಈ ಬುಕ್ಕಲ್ಲಿ ನಮ್ಮ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಇದೆ. ಈ ಬುಕ್ಕನ್ನು ನೋಡಿದ್ರೆ ನಮ್ಮೆಲ್ಲ ಸಮಸ್ಯೆಗಳನ್ನ ಬಗೆಹರಿಸುವ ಅಂತ ಮಂತ್ರಗಳು, ತಂತ್ರ ಇಲ್ಲಿ ಗುರುಜಿ ಅವರು ಹೇಳ್ಕೊಟ್ಟಿದ್ದಾರೆ. ಅದನ್ನು ನಾವು ಅಳವಡಿಸ್ಕೊಂಡ್ರೆ ನಾವು ನಮ್ಮ ಎಲ್ಲ ಸಮಸ್ಯೆಗಳಿಗೆ ಬಗೆಹರಿಸ್ಕೋಬಹುದು. ನನ್ನ ಹೆಸರು ಕಮಲಾಕ್ಷಿ ಅಂತ, ನಾನು ಸಾಗರದಿಂದ ಬಂದಿದ್ದೀನಿ. ನಾನು ಕಸ್ತೂರಿ ವಾಹಿನಿಯಲ್ಲಿ ದಿನೇಶ್ ಗುರುಜಿಯವರ ನಕ್ಷತ್ರ ನಾಡಿ ಕಾರ್ಯಕ್ರಮನ ಪ್ರತಿ ದಿವಸ ವೀಕ್ಷಣೆ ಮಾಡ್ತಾ ಇದ್ದೆ. ನನ್ನ ಜೀವನದಲ್ಲಿ ಕೆಲವು ಕಹಿ ಘಟನೆಗಳು ನಕ್ಷತ್ರ ನಾಡಿ ಕಲಿಯೋದಕ್ಕೆ ಪ್ರೇರಣೆ ಆಯಿತು. ನಾನು ಇಲ್ಲಿ ಬಂದು 4 ದಿವಸದಲ್ಲಿ ಏನು ನಮ್ಮ ದಿನೇಶ್ ಗುರುಜಿಯವರು ಹೇಳ್ಕೊಟ್ಟಿದ್ದಾರೆ ಅವನ್ನೆಲ್ಲ ಕಲ್ತಿದ್ದೀನಿ. ಹಾಗೆ ಇದ್ರೊಳಗೆ ಅವರು ಯಂತ್ರ ತಂತ್ರ ಮಂತ್ರ ಬುಕ್ನಲ್ಲಿ ಎಲ್ಲ ಸೊಲ್ಯೂಷನನ್ನು ನಮಗೆ ಕೊಟ್ಟಿದ್ದಾರೆ. ಇದನ್ನ ಬಗ್ಗೆ ನಮಗೆ ತುಂಬ ಒಳ್ಳೆಯ ಅಭಿಪ್ರಾಯ ಇದೆ. ಹಾಗಾಗಿ ನಾನು ಕಲಿಯೋದಕ್ಕೆ ಇಷ್ಟಪಡ್ತೀನಿ. ನನ್ನ ಹೆಸರು ಸಂಪತ್ ಕುಮಾರ್ ಅಂತ, ಶಿವಮೊಗ್ಗದಿಂದ ಬಂದಿದ್ದೀನಿ. ಈ ಒಂದು ಜ್ಯೋತಿಷ್ಯ ಶಾಸ್ತ್ರ ಅಂತಕ್ಕಂಥದ್ದು ಅನಾದಿ ಕಾಲದಿಂದ ಬಂದಿರತಕ್ಕಂಥದ್ದು. ಎಲ್ಲ ವರ್ಗದ ಎಲ್ಲ ಸಮುದಾಯದ ಬೆಳವಣಿಗೆಗೆ ಪೂರಕವಾಗಿ ಈ ಜ್ಞಾನವನ್ನು ಗುರೂಜಿಯವರು ಹರಿಸ್ತಿದ್ದಾರೆ. ಸಮಸ್ತ ಎಲ್ಲ ಜನಕ್ಕೂ ಸಹ ಇದರ ಉಪಯೋಗ ಪಡೀಲಿ, ಎಲ್ಲರಿಗೂ ಪಸರಿಸಲಿ, ಎಲ್ಲರಿಗೂ ಜ್ಞಾನ ಹೆಚ್ಚಲಿ, ಎಲ್ಲ ಮನೆಯ ಕಷ್ಟ ಸುಖಗಳು ಸರ್ವತೋಮುಖ ಅಭಿವೃದ್ಧಿಗೆ ಪೂರಕವಾಗಲಿ ಅಂತಕ್ಕಂಥ ವ್ಯವಸ್ಥೆಯನ್ನು ಜ್ಞಾನವನ್ನು ಶಿಕ್ಷಣದ ರೂಪದಲ್ಲಿ ಗುರೂಜಿಯವರು ಎಲ್ಲರಿಗೂ ಉಣಬಡಿಸ್ತಿದ್ದಾರೆ. ಇದರ ಸದುಪಯೋಗವನ್ನು ಸರ್ವರು ಉಪಯೋಗ ಪಡ್ಕೊಂಡು ಎಲ್ಲರ ಕಷ್ಟ ಸುಖಗಳನ್ನು ನಿವಾರಿಸಿಕೊಳ್ಳಿ ಅನ್ನಕ್ಕಂಥದ್ದು ಅವರ ಒಂದು ಔದಾರ್ಯ ಮತ್ತು ಜ್ಞಾನಪೂರ್ಣವಾಗಿದೆ. ಇದು ಒಂದೇ ವರ್ಗದ ಒಂದು ಸಮುದಾಯದ ಅಥವಾ ಕೆಲವೇ ವರ್ಗದ ಸಮುದಾಯಗಳಿಗೆ ಮಾತ್ರ ಸೀಮಿತವಾಗಿತ್ತು. ಇದು ಸರ್ವಾಂಗೀಣ ಪ್ರಗತಿಗೆ ಎಲ್ಲರಿಗೂ ಪೂರಕವಾಗಲಿ ಅಂತಕ್ಕಂಥ ವ್ಯವಸ್ಥೆಯಲ್ಲಿ ಶಿಕ್ಷಣ ತರಬೇತಿಯನ್ನು ನೀಡ್ತಾ ಇದ್ದಾರೆ. ಎಲ್ಲರಿಗೂ ಅನುಕೂಲವಾಗಲಿ ಅಂತ ನಾನು ಬಯಸ್ತೀನಿ. ನಮಸ್ಕಾರ.
ವೀಕ್ಷಕರೇ ವಿಟಿ ನೋಡಿದ್ರಲ್ಲ, ಖಂಡಿತ ನಿಮಗೂ ಕೂಡ ಕ್ಲಾಸಸ್ಗೆ ಹೋಗಬೇಕು ಅಂತ ಆಸಕ್ತಿ ಜಾಸ್ತಿನೇ ಆಗಿರುತ್ತೆ. ಇನ್ನು ಕ್ಲಾಸಸ್ಗೆ ನೀವು ಕೂಡ ಹೋಗಬೇಕು ಅಂದರೆ ಆಗಸ್ಟ್ 5ನೇ ತಾರೀಕು ಮೈಸೂರಲ್ಲಿ ಕ್ಲಾಸಸ್ ಇದೆ, ಸೆಪ್ಟೆಂಬರ್ 2, 3 ಹುಬ್ಳಿಯಲ್ಲಿ ಕ್ಲಾಸಸ್ ಇದೆ, ಇದ್ರ ಜೊತೆಗೆ ಬಳ್ಳಾರಿಯಲ್ಲಿ ಸೆಪ್ಟೆಂಬರ್ 16ನೇ ತಾರೀಕು ಕ್ಲಾಸಸ್ ಇದೆ. ಇದ್ರ ಜೊತೆಗೆ ಆಲ್ರೆಡಿ ನಕ್ಷತ್ರ ನಾಡಿನ ಕಲ್ತಿರೋರು ಆಗಸ್ಟ್ 19, 20 ಬೆಂಗಳೂರಲ್ಲಿ IR ಕ್ಲಾಸಸ್ ಇದೆ ಅಂತ ಹೇಳ್ತಾ ಕಾಲರ್ ಇದ್ದಾರೆ ನಮ್ಮ ಜೊತೆ. ಹಲೋ ಹಲೋ, ನಮಸ್ತೆ, ನಿಮ್ಮ ಹೆಸರು? ಲೀಲಾ ಅಂತ, ಬೆಂಗಳೂರಿಂದ. ಯಾರ ಬಗ್ಗೆ ಕೇಳಬೇಕಿತ್ತು? ಮಗಳ ಬಗ್ಗೆ. ಮಗಳು ಹೆಸರು ಹೇಳಿ, ಸ್ವಲ್ಪ ಜೋರಾಗಿ ಮಾತಾಡಿ. 19/3/2003. ಸಾರಿ, ಇನ್ನೊಂದ್ಸತಿ ಹೇಳಿಮಾ. 19/3/2003. 19/3/2003. ಸಂಜೆ 5:25ಕ್ಕೆ. ಸಂಜೆ 5:25. ಹುಟ್ಟಿದ ಜಾಗ? ಬೆಂಗಳೂರು. ಓಕೆ ಮಾ, ಗುರುಜಿ ಹತ್ರ ಮಾತಾಡಿ. ನಮಸ್ಕಾರ ಮೇಡಮ್. ನಮಸ್ತೆ. ಅವಳ ವಿದ್ಯಾಭ್ಯಾಸದ ಬಗ್ಗೆ ತಿಳ್ಬೇಕಾಯ್ತು. ಕನ್ಯಾ ರಾಶಿ, ಹಸ್ತ ನಕ್ಷತ್ರ ಹುಟ್ಟಿದ್ದಾರೆ. ಕಾನ್ಸಂಟ್ರೇಷನ್ ಕಮ್ಮಿ ಇದೆ. ಓಕೆ. ಯಾವಾಗ ಅವಳಾಗ ಓದ್ತಾಳೆ, ಏನ್ ಕಮ್ಮಿ ಇದೆ ಅಂತಂದ್ರೆ ಕಾನ್ಸಂಟ್ರೇಷನ್ ಕಮ್ಮಿ ಇದೆ. ಓಕೆ ಓಕೆ, ರೈಟ್. ನೋಡೋಣ ಯಾವ ಒಂದು ದಶ ನಡೀತಾ ಇದೆ. ರಾಹು ದಶ ನಡೀತಾ ಇದೆಯಮ್ಮ. ರಾಹು ದಶೆಯಲ್ಲಿ ಗುರು ಭುಕ್ತಿ ನಡೀತಾ ಇದೆ. ರಾಹು ಮತ್ತೆ ಗುರು ಎಜುಕೇಶನ್ ಹೇಗೆ ಕೊಡುತ್ತೆ ಅಂತ ನೋಡೋಣ. 3, 6, 7, 9, 10 ತೊಂದರೆ ಇಲ್ಲ. 3, 6 ಸ್ವಲ್ಪ ಕಮ್ಮಿ ಮಾಡುತ್ತೆ. ರಾಹು ಮತ್ತೆ ಗುರು 5, 8, 11 ಇರೋದ್ರಿಂದ ಎಲ್ಲ ಜಯ ಆಗುತ್ತೆ, ಏನು ವರಿ ಮಾಡಬೇಡಿ. ಕಾನ್ಸಂಟ್ರೇಷನ್ ಕಮ್ಮಿ ಆಗಕ್ಕೆ ಕಾರಣ 5, 9 ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. 5, 9 ಬಂದ್ರೆ ಸೋಂಬೇರಿಗಳಾಗ್ಬಿಡ್ತಾರೆ. ಇಲ್ಲಿ 5, 9 ಕಾಂಬಿನೇಷನ್ ಗುರುನಲ್ಲಿ ಬಹಳ ಸ್ಟ್ರಾಂಗ್ ಆಗಿದೆ. 5 ಇದೆ, 9 ಇದೆ, ರಾಹುನಲ್ಲೂ 9 ಇದೆ. ನೋಡಿ, ಜ್ಯೋತಿಷ ಬಹಳ ಈಸಿ, ನಂಬರ್ಗಳಿಂದ ನೋಡ್ಕೊಂಡು ಏನಾಗುತ್ತೆ ಅಂತ ಹೇಳ್ಬಿಡ್ಬೋದು. ಈಗ ನಾನು ನಿನ್ನೆ ಮಾಡಿರ್ತಕ್ಕಂಥ 2 ಕ್ಲಾಸಲ್ಲಿ ಸ್ವಲ್ಪ ಜನಕ್ಕೆ ಬಹಳ ಇದೇನೋ ಕನ್ಫ್ಯೂಸ್ ಅಂತ ಇರ್ತಾರೆ. ಈ ಬ್ಯಾಲೆನ್ಸ್ 5 ದಿವಸ ನಾನು ಹೇಳ್ಕೊಟ್ಟಿರೋದೆಲ್ಲ ಡೈಲಿ ನೋಡಿ, ನೀರು ಕುಡ್ದಂಗೆ ಆಗ್ಬಿಡುತ್ತೆ. ಎಲ್ಲರೂ ಅಷ್ಟೇ. 27ನೇ ಬ್ಯಾಚ್ ನಡೆಸ್ತಾ ಇರೋದು, ಎಲ್ಲರಿಗೂ ಎಕ್ಸ್ಪೀರಿಯನ್ಸ್ ನನಗಾಗಿದೆ. ಫಸ್ಟ್ 2 ಡೇಸ್ ಹಿಂಗೇ ಇರ್ತಾರೆ. 3rd and 4th ಡೇ ಬಂದ್ರೆ ಒಂಥರ ನೀರ್ ಕುಡ್ದಂಗೆ ಎಲ್ಲರೂ ವಾಯಿನಿಲ್ ಬಂದು ನಾನು ಮಾತಾಡ್ತೀನಿ ಅಂತ ಗಲಾಟೆ ಮಾಡೋ ಅಷ್ಟು ಲೆವೆಲ್ ಕೊಟ್ಟೋಗ್ತಾರೆ. ಸೊ ಆ ರೀತಿ ಇರ್ತಕ್ಕಂಥದ್ದು, ಬೇರೆ ಏನಿಲ್ಲ. ಇಲ್ಲಿ ಸ್ವಲ್ಪ ಸೋಂಬೇರಿತನ ಹೋಗೋಕೆ ಗುರು ಮತ್ತೆ ಶನಿ ಮತ್ತೆ ರಾಹುವಿನ ಒಂದು ಕಾಂಬಿನೇಷನ್ ಬರ್ತಾ ಇರೋದ್ರಿಂದ ಬೆಂಡೆಕಾಯಿ ತಿನ್ಸಮ್ಮ. ಬಹಳ ಸುಲಭವಾಗಿರ್ತಕ್ಕಂಥ ಪರಿಹಾರ ಬೆಂಡೆಕಾಯಿ. ಬೆಂಡೆಕಾಯಲ್ಲಿ ಕೆಲವೊಂದು ಪ್ರಾಪರ್ಟೀಸ್ ಇರುತ್ತೆ. ಆ ಪ್ರಾಪರ್ಟೀಸ್ ಮೆದುಳಾ ಅಬ್ಲಾಂಗೇಟ್ ಆಗಿ ವರ್ಕ್ ಮಾಡಿ ಸ್ವಲ್ಪ ಚುರುಕ್ ಮಾಡುತ್ತೆ, ನಿದ್ದೆನ ಕಮ್ಮಿ ಮಾಡುತ್ತೆ. ಚುರುಕ್ತನ ಮಾಡಿದಾಗ ನಮಗೆ ಎನರ್ಜಿ ಜಾಸ್ತಿ ಇದ್ದಾಗ ಅದನ್ನ ಸ್ಪೆಂಡ್ ಮಾಡಬೇಕು ಅಂತ ನಾವೇನಾದ್ರು ಕೆಲಸ ಮಾಡ್ತಾ ಇರ್ತೀವಿ. ಅದ್ರ ಜೊತೆಗೆ ಓಂ ಐಂ ನಮಃ ಅಂತ, ಐಂ ಅಂತ ಒಂದು ಬೀಜಾಕ್ಷರ ಬಹಳ ಸೋಂಬೇರಿಯನ್ನು ತೆಗೆದಾಕುತ್ತೆ. ಓಂ ಐಂ ನಮಃ. ಸಾಧ್ಯವಾದ್ರೆ ನವಗ್ರಹ ತಾಯ್ತ ಅಂತ ಬರುತ್ತೆ. ನವಗ್ರಹದ ಒಂದು ಕಾಂಡವನ್ನು ತೆಗೆದು ಮಾಡಿರ್ತಕ್ಕಂಥ ಒಂದು ತಾಯ್ತ, ಅದನ್ನು ಕೊರಳಲ್ಲಿ ಹಾಕಿಸಿ ಈ ಮಂತ್ರ ಮತ್ತೆ ಇದೊಂದು ತರಕಾರಿದ ಒಂದು ಸಿಂಪಲ್ ಆಗಿರ್ತಕ್ಕಂಥ ಟೆಕ್ನಿಕ್ ಮಾಡಿದ್ರೆ ಒಳ್ಳೇದಾಗುತ್ತೆ. ಕಾಲ್ ಮಾಡಿದಕ್ಕಾಗಿ ಧನ್ಯವಾದಗಳು ಮಾ ಅಂತ ಹೇಳ್ತಾ ಮತ್ತೊಬ್ರು ಕಾಲರ್ ಇದ್ದಾರೆ ನಮ್ಮ ಜೊತೆ. ಹಲೋ ಹಲೋ, ನಮಸ್ತೆ, ನಿಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ ಅಂತ ತಿಳಿಸಿ. ನಮಸ್ತೆ ಮೇಡಮ್, ನಾನು ಹುಬ್ಳಿಯಿಂದ ಆನಂದ್ ಅಂತ ಮಾತಾಡ್ತಿರೋದು. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು ಸರ್? ಮಗನ್ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಓಕೆ, ಮಗನ್ ಡೇಟ್ ಆಫ್ ಬರ್ತ್ ತಿಳಿಸಿ ಸರ್. 12/2/2002. 12/2/2002 ಬೆಳಗ್ಗೆ 8:20. ಬೆಳಗ್ಗೆ 8:20. ಹಾ. ಹುಟ್ಟಿದ ಜಾಗ? ಹುಬ್ಳಿ. ಓಕೆ, ಗುರುಜಿ ಹತ್ರ ಮಾತಾಡಿ ಸರ್. ನಮಸ್ಕಾರ ಸರ್. ನಮಸ್ತೆ ಸರ್, ನಮಸ್ತೆ. ನಾನು ಅವತ್ತು 2 ಕ್ವಶನ್ ಕೇಳಬೇಕಂದ್ರೆ ನನ್ನ ಮಗಳ ಬಗ್ಗೆ ಕೇಳಿದ್ದೆ. ಓಕೆ, ನೋಡಿ ಪರವಾಗಿಲ್ಲ, ಅದೃಷ್ಟವರ್ ನೀವು, ನಿಮ್ಗೆ ಸಿಗ್ತಾ ಇದೆ. ಲಕ್ಷ ಜನ ಕರೆಕ್ಟ್ ಟ್ರೈ ಮಾಡ್ತಾ ಇದಾರೆ. ಅಮಾವಾಸ್ಯ ದಿವಸ ಹುಟ್ಟಿರತಕ್ಕಂಥದ್ದಲ್ಲ? ಇಲ್ಲ, ಅಮಾವಾಸ್ಯೆ ಏನ್ ಬರ್ತಾ ಇಲ್ಲ ಅವತ್ತು. ನೋಡಿ, ಚೆಕ್ ಮಾಡಿ, ಪಂಚಾಂಗ ತೆಗೆದು ನೋಡಿ. ಬರ್ತಾ ಇಲ್ಲ ಅಂತ ಏನು ಮರ್ತೋಗ್ಬಿಟ್ಟಿರುತ್ತೆ. ಸೂರ್ಯ ಮತ್ತೆ ಚಂದ್ರ ಒಂದೇ ಮನೇಲಿ ಇದ್ದು ಡಿಗ್ರಿ ವೈಸ್ ಹಿಂದೆ ಇದ್ದಾಗ ಅಮಾವಾಸ್ಯೆ ಬರುತ್ತೆ. ಸೊ ಬಂದಿರತಕ್ಕಂಥದ್ದು ಧನಿಷ್ಠಾ ನಕ್ಷತ್ರ, ಮಕರ ರಾಶಿ. 12/3. 12/3 ತಾನೆ? 12/3/2002. 12/3. ಓಕೆ, ಯಾವ ನಕ್ಷತ್ರ ಬರ್ತಾ ಇದೆ ಹೇಳಿ? ಅವತ್ತು ಧನಿಷ್ಠ ನಕ್ಷತ್ರ ಬರ್ತಾ ಇದೆ, ಕುಂಭ ರಾಶಿ. 12/2 ಫಸ್ಟ್ ರಿವೈಂಡ್ ಮಾಡಿ ನೋಡ್ರಿ ಗೊತ್ತಾಗುತ್ತೆ. ಓಕೆ, ರೈಟ್ ಸರ್, ಇರ್ಲಿ ಪರವಾಗಿಲ್ಲ. ಧನಿಷ್ಠ ನಕ್ಷತ್ರ ಅಂತೂ ಪಕ್ಕ ಬರುತ್ತೆ, ಯಾಕಂದ್ರೆ ತಿಂಗಳ ಮಾಸದಲ್ಲಿ ಅದೇ ಬರ್ತಾ ಇರುತ್ತೆ. ಈಗ ಪ್ರಸ್ತುತ ರಾಹು ದಶೆ ನಡೀತಾ ಇದೆ. ರಾಹು ದಶೆಯಲ್ಲಿ 2017ವರೆಗೂ ಸೂರ್ಯ ಭುಕ್ತಿ. ಏನ್ ಕೇಳ್ಬೇಕಾಯ್ತು ಸರ್? ಏನಿಲ್ಲ, ಅವನು ವಿದ್ಯಾಭ್ಯಾಸ ಹಾಗೂ ವ್ಯಾಪಾರಕ್ಕಾಗಿ ನಾವೆಲ್ಲ ಸಣ್ಣ ಹೋಟ್ಲ್ ಗಿಟ್ಲ್ ಮಾಡ್ಕೊಂಡಿದ್ದೇವೆ, ಅದಕ್ಕೆ ಕೇಳಿದೆ. ನೋಡಿ, 12/8/12 ಬರ್ತಾ ಇದೆ. ಬಹಳಷ್ಟು ಖರ್ಚಾಗುತ್ತೆ. ರಾಹುನಲ್ಲಿ ವ್ಯಾಪಾರದಲ್ಲಿ ದುಡ್ಡು ಬಂದರೂ ಕೂಡ 12/12 ಹೆಚ್ಚಾಗಿದೆ. ದಯವಿಟ್ಟು ವ್ಯಾಪಾರದಲ್ಲಿ ಹೆಚ್ಚು ಹಣ ಹೂಡಬೇಡಿ. ನಿಮ್ಮ ಮಗನ ಹೆಸರಿನ ಮೇಲೆ ಹೆಚ್ಚು ಹಣ ಹೂಡಬೇಡಿ ದಯವಿಟ್ಟು. 12 ಹೋಗ್ತಕ್ಕಂಥದ್ದು, ಇಲ್ಲಿ 12 ಬರ್ತಕ್ಕಂಥ ರಾಶಿ ಶುಕ್ರನ ಆಗಿರೋದ್ರಿಂದ ಹಸುವಿಗೆ ಪ್ರತಿ ಶುಕ್ರವಾರ ಹಸುವಿಗೆ ಬೆಲ್ಲವನ್ನು ತಿನ್ನಿಸಿ. ಬೆಲ್ಲ ತಿನ್ನಿಸ್ತಾ ನಿಮ್ಮ ವ್ಯಾಪಾರವನ್ನು ನಡೆಸಿ. ಸಾಧ್ಯವಾದ ವ್ಯಾಪಾರದಲ್ಲಿ ಈ ಕೈಲಾಶ ಯಂತ್ರದ ಮಂತ್ರ ಬರುತ್ತೆ,
ಪ್ರತಿನಿತ್ಯ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಈ ಮಂತ್ರವನ್ನು ಹೇಳಿ. ಯಾಕಂದ್ರೆ 11 ಬಂದಾಗ ಮಾತ್ರ ನಾನು ಪರಿಹಾರ ಸ್ವಲ್ಪ ಗ್ಯಾರಂಟಿಯಾಗಿ ಹೇಳ್ತೀನಿ ಒಳ್ಳೇದಾಗುತ್ತೆ ಅಂತ. 11 ಇಲ್ಲ ಅಂದಾಗ ಬರೀ 12 ಇದೆ ಅಂದ್ರೆ ಕಂಪ್ಲೀಟ್ ಲಾಸ್ ಆಗ್ಬಿಡುತ್ತೆ. ಯಾವ ಮಂತ್ರ, ಯಂತ್ರ, ತಂತ್ರ, ಹೋಮ ಯಾವುದು ವರ್ಕ್ ಆಗಲ್ಲ. ಜ್ಯೋತಿಷ್ಯ ಏನು ಅಂತಂದ್ರೆ ಇಟ್ಸ್ ಎ ಮಿಕ್ಸ್ಚರ್ ಆಫ್ ಗುಡ್ ಅಂಡ್ ಬ್ಯಾಡ್. ಬರೀ ಬ್ಯಾಡ್ ಇತ್ತು ಅಂದ್ರೆ ನೀವು ಏನು ಪರಿಹಾರ ಮಾಡಿದ್ರೂ ಆಗಲ್ಲ. ಬರೀ ಗುಡ್ ಇತ್ತು ಅಂದ್ರೆ ಏನು ಮಾಡದೇ ಬೇಕಾಗಿಲ್ಲ. ಈ ಗುಡ್ ಅಂಡ್ ಬ್ಯಾಡ್ ಇರ್ಬೇಕಾದ್ರೆ ನಾವು ಪರಿಹಾರಗಳನ್ನ ಕೊಡಬೇಕಾಗತ್ತೆ. ಇದನ್ನ ನಮ್ಮ ಸ್ಟೂಡೆಂಟ್ಸ್ ಅರ್ಥ ಮಾಡ್ಕೋಬೇಕು. 1 6 10 ಕಾಂಬಿನೇಷನ್, 5 8 12 ಕಾಂಬಿನೇಷನ್ ಬಂದ್ರೆ ನೀವು ಯಾವ ಉಂಗ್ರ ಹಾಕಿ, ರುದ್ರಾಕ್ಷಿ ಹಾಕಿ, ಏನು ಹಾಕಿ, ಕರ್ಮಫಲ ಇಸ್ ಫಿಕ್ಸೆಡ್. ಯು ಹ್ಯಾವ್ ಟು ಅಂಡರ್ಗೋ ದಟ್ ಪೇನ್ ಅಂತ ಹೇಳ್ತೀವಿ ನಾವು. ಆ ಪೇನ್ ಅಂಡರ್ಗೋ ಮಾಡಲೇಬೇಕಾಗತ್ತೆ. ಇಲ್ಲಿ 11 12 ಎರಡೂ ಬಂದಿರೋದ್ರಿಂದ ಲಾಸ್ನ ಕಮ್ಮಿ ಮಾಡ್ಕೊಳ್ಳೋಕ್ಕೆ ಪರಿಹಾರಗಳು ಸಾಕಷ್ಟು ಮಾಡ್ಬೋದು. ಎಷ್ಟು ಬೇಕಾದ್ರೆ ಮಂತ್ರಗಳು ಹಾಕೋಬಹುದು, ಉಂಗುರಗಳು ಹಾಕೋಬಹುದು, ವರ್ಕ್ ಆಗುತ್ತೆ. ಬರೀ ನೆಗೆಟಿವ್ ಇದ್ರೆ ನೀವು ಏನು ಹಾಕೂ ಆಗಲ್ಲ. ಇದನ್ನ ನಮ್ಮ ಸ್ಟೂಡೆಂಟ್ಸ್ಗಳು ಅರ್ಥ ಮಾಡ್ಕೊಂಡು, ನಮ್ಮ ಜನರು ಅರ್ಥ ಮಾಡ್ಕೊಂಡ್ರೆ, ಯಾಕೆ ಅಂತಂದ್ರೆ ಎಲ್ಲೆಲ್ಲೋ ಹೋಗ್ತಾರೆ, ಪರಿಹಾರ ಮಾಡ್ತಾರೆ, ವರ್ಕ್ ಆಗಿಲ್ಲ ಅಂತಾರೆ. ಏನಕ್ಕೆ ವರ್ಕ್ ಆಗಿಲ್ಲ ಅಂದ್ರೆ ನಿಮ್ಮ ಕಾಂಬಿನೇಷನ್ ಚೆನ್ನಾಗಿಲ್ಲ, ವರ್ಕ್ ಆಗಲ್ಲ. ಆ ಕಾಂಬಿನೇಷನ್ ನೋಡ್ಕೊಳ್ಳಿ ಬಂದು ಅಷ್ಟೇ. ಇವತ್ತು ನೋಡಿದ್ರೆ ನಿಮ್ಮ ಲೈಫ್ ಲಾಂಗ್ ನೀವು ಸಾಯೋವರೆಗೂ ನಿಮ್ಮ ಕಾಂಬಿನೇಷನ್ ಗೊತ್ತಾಗ್ಬಿಡುತ್ತೆ. ಇಂಥ ಟೈಮಲ್ಲಿ ಹಿಂಗೆ ಆಗುತ್ತೆ. ಅದು ಪರಿಹಾರ ಆಗುತ್ತೋ ಇಲ್ವೋ ನಿಮ್ಮ ಕನ್ನಡಿ ಇದ್ದಂಗೆ ಇದು. ಜ್ಯೋತಿಷ್ಯ ನಿಮ್ಮ ಕನ್ನಡಿ ಇದ್ದಂಗೆ. ಅಷ್ಟು ಸುಲಭ ಮಾಡ್ಕೊಡ್ತಾ ಇದ್ದೀನಿ. ಕಲ್ತಿರೋರೇ ಪುಣ್ಯವಂತರು ಅಂತ ಹೇಳ್ತಾ ಇದ್ದೀನಿ. ಮುಂಚೆ ಎಲ್ಲ ನಾವು ಮಾತಾಡ್ತಾ ಇರಲಿಲ್ಲ. ಕಲ್ತಿರೋರೇ ಪುಣ್ಯವಂತರು. ನಿಮಗೆ ಪುಣ್ಯ ಲಭಿಸ್ಬೇಕು ಅಂದ್ರೆ ಕಲೀರಿ, ಬೇರೆ ಏನೂ ಇಲ್ಲ. ಫೀಸ್ ಜಾಸ್ತಿ ಇಟ್ಟಿಲ್ಲ. ಫೀಸ್ನ ನಮ್ಮ ಫೋನ್ ಮಾಡ್ಕೊಂಡು ಕೇಳ್ಕೊಳ್ಳಿ. ಯಾರಾದ್ರೂ ಜಾಸ್ತಿ ಅಂತಂದ್ರೆ ಅದು ನನ್ನ ಹತ್ರ ಬನ್ನಿ, ಹೇಳ್ತೀನಿ ಏನಕ್ಕೆ ಜಾಸ್ತಿ ಅಂತ ಅಷ್ಟೇ. ಓಕೆ ಗುರುಜಿ, ಇನ್ನು ಕಾಲ್ ಮಾಡಿದಕ್ಕಾಗಿ ಧನ್ಯವಾದಗಳು ಸರ್ ಅಂತ ಹೇಳ್ತಾ, ಇನ್ನು ವೀಕ್ಷಕರೇ ಖಂಡಿತ ನಿಮಗೂ ಕೂಡ ಕ್ಲಾಸಸ್ಗೆ ಹೋಗಬೇಕು ಅಂತ ಆಸಕ್ತಿ ಜಾಸ್ತಿನೇ ಆಗ್ತಾ ಇರುತ್ತೆ. ಯಾಕಂದ್ರೆ ಒಂದು ಕಾರ್ಯಕ್ರಮದಲ್ಲೇ ಇಷ್ಟೊಂದು ಡೀಪ್ ಆಗಿ ಒಂದ್ರ ಬಗ್ಗೆ ವಿಚಾರದ ಬಗ್ಗೆ ಹೇಳ್ತಾ ಇರ್ತಾರೆ. ಮತ್ತೆ ಇನ್ನೊಂದು ಏನಂದ್ರೆ ಗುರುಜಿ ಆ ಮೇನ್ ಪ್ಲಸ್ ಪಾಯಿಂಟ್ ಏನಂದ್ರೆ ನಮ್ಮ ಜೀವನದ ಗುಡ್ ಟೈಮ್ ಹಾಗೆ ಬ್ಯಾಡ್ ಟೈಮ್ ಅಲ್ಲೇ ಎಲ್ಲ ನಿಂತಿರೋದು ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ಇನ್ನಷ್ಟು ಮಾಹಿತಿ ಪಡ್ಕೊಳ್ಳೋಣ ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮದ ನಂತರ. ಪುಟ್ಟ ವಿರಾಮದ ನಂತರ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಹೇಳ್ತಾ, ಇನ್ನು ಗುರುಜಿ ನಕ್ಷತ್ರ ನಾಡಿಯಲ್ಲಿ ಒಂದು ಬೇಸಿಕ್ ಏನಿದೆ ಅದನ್ನ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಿರ್ತೀರಾ, ವಿಟಿಯಲ್ಲೂ ಹೇಳ್ತಿರ್ತಾರೆ. ಇನ್ನು ಹೈಯರ್ ಕ್ಲಾಸಸ್ ಅಲ್ಲಿ ಏನೆಲ್ಲ ಇರುತ್ತೆ ಗುರುಜಿ? ಆಗಸ್ಟ್ 19ನೇ ತಾರೀಕು ಬಹಳಷ್ಟು ಜನ ಹಳೆ ಬ್ಯಾಚ್ ಬೆಂಗಳೂರವರು ಸ್ವಲ್ಪ ಮಾಡಿಲ್ಲ ಸರ್, ನಾವು ಮಿಸ್ ಮಾಡ್ಕೊಂಡ್ವಿ, ಯಾವುದೋ ಒಂದು ಕಾರಣದಿಂದ ನಮ್ಮ ತಂದೆ ಸ್ವಲ್ಪ ಎಕ್ಸ್ಪೈರ್ ಆಗಿರೋದ್ರಿಂದ ನಾನು ಸಂಡೇ ಮತ್ತೆ ಮಂಡೇ ಮಾಡಿದ್ದೆ. ಆಲ್ಮೋಸ್ಟ್ ಮಂಡೇ ಇದಿರೋದ್ರಿಂದ ತುಂಬಾ ಜನ ಮಿಸ್ ಮಾಡ್ಕೊಂಡ್ರು. ಮಾಡಿ ಸರ್ ಅಂತ ಹೇಳಿದ್ರು. ಯಾಕಂದ್ರೆ ಒಂದ್ಸತಿ ನಕ್ಷತ್ರ ನಾಡಿ ಕಲ್ತ ಮೇಲೆ ಸಾಕಷ್ಟು ಅವ್ರಿಗೆ ಇದು ಗೊತ್ತಾಗ್ಬಿಟ್ಟಿರುತ್ತೆ ಏನು ಅಂತ. ಹೈಯರ್ ಕ್ಲಾಸ್ ಏನಾಗುತ್ತೆ, ಜ್ಯೋತಿಷದಲ್ಲಿ ಸ್ವಲ್ಪ ಡೆಪ್ತ್ ಹೊಟ್ಟೋಗ್ತಾರೆ. ಇಲ್ಲಿ ಹೈಯರ್ ಕ್ಲಾಸ್ ಅಲ್ಲಿ ಷೋಡಶ ವರ್ಗ ಅಂತ ಬರುತ್ತೆ. ಒಬ್ಬ ಮನುಷ್ಯನಲ್ಲಿ 16 ಜಾತಕಗಳಿರುತ್ತೆ ಒಳಗಡೆ. ಒಂದು ಜಾತಕ ಅಲ್ಲ, 16 ಡಿವಿಷನ್ಸ್ ಆಗಿರುತ್ತೆ ಷೋಡಶ ವರ್ಗದಲ್ಲಿ. ಅದರಲ್ಲಿ ಸ್ವಲ್ಪ ಜೈಮಿನಿ ಪದ್ಧತಿ ತಗೊಂಡಾಗ, ಅಥವಾ ನಾವು ಭಾಸ್ಕರಾಚಾರ್ಯ ಪದ್ಧತಿ ತಗೊಂಡಾಗ, ಅಥವಾ ಆರ್ಯಭಟಿಯ ತಗೊಂಡಾಗ ಸ್ವಲ್ಪ 24 ಡಿವಿಷನ್ಸ್, 20 ಡಿವಿಷನ್ಸ್ ಸ್ವಲ್ಪ ಚೇಂಜ್ ಆಗ್ತಾ ಇರುತ್ತೆ. ಸೊ ಡಿವಿಷನ್ಸ್ ಅಷ್ಟಾಗಿರುತ್ತೆ. ಅಂದ್ರೆ ಒಂದೊಂದು ಕುಂಡಲಿನೂ ಒಂದೊಂದಕ್ಕೂ ನೋಡ್ತೀವಿ. ಈಗ ಫಾರ್ ಎಕ್ಸಾಂಪಲ್ ಮದುವೆಗೆ ಅಂದ್ರೆ ನವಾಂಶ ನೋಡ್ತೀವಿ, ಮಕ್ಕಳಿಗೆ ಅಂದ್ರೆ ಸಪ್ತಾಂಶ ನೋಡ್ತೀವಿ. ಸೊ ಆ ರೀತಿ. ಬಟ್ ಇಲ್ಲಿ ನಕ್ಷತ್ರ ನಾಡಿಲಿ ಅದೆಲ್ಲ ಒಂದು ರಸಾಯನ ಮಾಡಿ ನಕ್ಷತ್ರ ನಾಡಿಲಿ ಬಂದ್ಬಿಡುತ್ತೆ. ಸೊ ಹೈಯರ್ ಕ್ಲಾಸ್ ಅಲ್ಲಿ ಇದ್ರ ಜೊತೆಗೆ ಜೈಮಿನಿ ಅಸ್ಟ್ರಾಲಜಿ ಮತ್ತೆ ವಿಲೇದೆಲೆ ಶಾಸ್ತ್ರ, ವಿಲೇದೆಲೆಯಿಂದ ಹೇಗೆ ನೀವು ಜಾತಕವನ್ನು ಕೇಳಬಹುದು, ಆ ಎಲೆಯಿಂದ ಆ ಎಲೆ ನೋಡಿ ಆ ಆಕಾರದಲ್ಲಿ ಹೇಗಿದೆ ಅಂತ ನೋಡಿ ಅದನ್ನು ಹೇಳ್ಕೊಡ್ತೀನಿ. ಕವಡೆ ಶಾಸ್ತ್ರ, ಯಾರ್ಯಾರಿಗೆ ಡೇಟ್ ಆಫ್ ಬರ್ತ್ ಇಲ್ಲ, ಅಥವಾ ಒಂದು ಹುಟ್ಟಿದ ರಾಶಿ ಮತ್ತೆ ನಕ್ಷತ್ರ ಗೊತ್ತಿಲ್ವೋ, ಕವಡೆ ಶಾಸ್ತ್ರದಿಂದ ಹುಟ್ಟಿದ ರಾಶಿ ಮತ್ತೆ ನಕ್ಷತ್ರ ಕಂಡುಹಿಡಿಯತಕ್ಕಂಥದ್ದು ಒಂದು ಶಾಸ್ತ್ರ ಹೇಳ್ಕೊಟ್ಟಿದ್ದೀನಿ ಮೊನ್ನೆ ಇದರಲ್ಲಿ ಶಿವಮೊಗ್ಗದಲ್ಲಿ. ಸೊ ಈ ರೀತಿ ಅನೇಕ ಇದೆ ಜ್ಯೋತಿಷದಲ್ಲಿ. ಎಲ್ಲಾನು ಉಣಬಡಿಸ್ಬೇಕು ಅಂತಾನೆ ನಾನು ಬಂದಿರೋದು. ಮಿಸ್ ಮಾಡ್ಕೋಬೇಡಿ. ಮಿಸ್ ಮಾಡ್ಕೊಂಡ್ರೆ ಖಂಡಿತ ಎಷ್ಟೊಂದು ವಿಚಾರಗಳು ಕೊಡ್ತೀನಿ. ಒಂದಲ್ಲ ಎರಡಲ್ಲ, ಒಂದು ಚೂರು ಟೈಮ್ ವೇಸ್ಟ್ ಮಾಡಲ್ಲ. 9 ಶುರು ಮಾಡಿದ್ರೆ ಕಂಟಿನ್ಯೂಸ್ ಆಗಿರುತ್ತೆ. ಊಟಕ್ಕೆ ಬಿಟ್ರೆ ಟೀನು ಅಲ್ಲೇ ತರಿಸ್ಕೊಡ್ತೀನಿ ನಾನು. ಹೋಗ್ಬೇಡಿ, ಎದ್ದೋಗ್ಬೇಡಿ, ಟೈಮ್ ವೇಸ್ಟ್ ಮಾಡಬೇಡಿ. ನನ್ನನ್ನು ಯೂಸ್ ಮಾಡಿ ಅಂತೀನಿ. ನನ್ನನ್ನು ಯೂಸ್ ಮಾಡಿ. ಭಗವಂತ ಏನೋ ಕೊಟ್ಟಿದ್ದಾನೆ, ಆ ಜ್ಞಾನ ಹಂಚಬೇಕು ಅಂತ ಹೇಳ್ತೀವಿ. ಯಾವಾಗಲೂ ಹಂಚೋದು ಬಹಳ ಇಂಪಾರ್ಟೆಂಟ್. ಕೊಡ್ತಾ ಇದ್ದಷ್ಟು ಒಳ್ಳೇದು ಅಂತ ಹೇಳ್ತಾನೆ. ಒಂದು ಬಹಳ ಒಂದು ಇಂಪಾರ್ಟೆಂಟ್ ಒಂದು ವಿಚಾರಗಳು ಹೇಗೆ ಅಂತಂದ್ರೆ, ನಮಗೆ ಕೊಟ್ಟಾಗೆ ಹೆಚ್ಚು ಬರುತ್ತಂತೆ, ವಾಪಸ್ ಕೊಟ್ಟಾಗೆ ಹೆಚ್ಚು ಬರುತ್ತಂತೆ. ಸೊ ಇದರಲ್ಲಿ ಮೊನ್ನೆ ಒಂದು ಸಮಯದ ಅಭಾವ, 3 ನಿಮಿಷ ಇದೆ, ಒಂದು ಮಾತಾಡ್ತೀನಿ. ಭಗವಂತನ ಇಬ್ರು ಕೇಳ್ಕೊಂಡ್ರಂತೆ. ಮೊನ್ನೆ ತಾನೇ ಓದ್ತಾ ಇದ್ದೆ. ಭಗವಂತನ ಇಬ್ರು ಕೇಳ್ಕೊಂಡ್ರಂತೆ, ಅಪ್ಪ ಮುಂದಿನ ಜನ್ಮದಲ್ಲಿ ನನಗೆ ಅತ್ಯಂತ ಶ್ರೀಮಂತನಾಗಿ ಯಾವಾಗಲೂ ಕಾಸು ಬರ್ತಾ ಇದ್ದಂಗೆ ಮಾಡಪ್ಪ, ಯಾವಾಗಲೂ ಕಾಸು ಬರ್ತಾ ಇರ್ಬೇಕು, ನನಗೆ ರೋಸೋಗಿದ್ದೀನಿ, ಈಗ ಇಲ್ವೇ ಇಲ್ವ ಈ ಜನ್ಮದಲ್ಲಿ ಅಂತ, ಕಾಸು ಬರ್ತಾನೇ ಇರಬೇಕು ಅಂತ ಮಾಡಪ್ಪ ಅಂತ ಹೇಳ್ತಾನೆ. ಇನ್ನೊಬ್ಬ ಮನುಷ್ಯ ಹೆಚ್ಚಾಗಿ ನಾನು ದಾನ ಮಾಡ್ಬೇಕಪ್ಪ, ಅದನ್ನ ಒಂದು ಪ್ರಾಪ್ತಿ ಮಾಡಪ್ಪ, ನಾನು ಎಲ್ಲರಿಗೂ ಕೊಡ್ತಾ ಇರಬೇಕು ಅಂತ ಒಂದು ಪ್ರಾಪ್ತಿ ಮಾಡ್ತಾನೆ. ಸೊ ಮುಂದಿನ ಜನ್ಮ ನೋಡ್ಬೇಕಾದ್ರೆ ಅವರಿಬ್ರು ಏನಾಗಿರ್ತಾರೆ ಅಂದ್ರೆ, ಒಬ್ಬ ಭಿಕ್ಷುಕ ಆಗಿರ್ತಾನೆ, ಯಾವಾಗ ತಟ್ಟೆ ಇಟ್ಕೊಂಡು ಬೀಳ್ತಾನೆ ಇರುತ್ತೆ ಕಾಯಿನ್ಸ್.
ಅವ್ನು ಕೇಳಿರ್ತಕ್ಕಂಥದ್ದು ಸರಿಯಾಗೇ ಇದೆ. ನಿನ್ಗೆ ಯಾವಾಗಲೂ ಕಾಸು ಬರ್ತಾ ಇರ್ಬೇಕಲ್ಲಪ್ಪ, ತಟ್ಟೆ ಇಟ್ಕೋ, ಭಿಕ್ಷುನಾಗಿ ಎಲ್ಲರ ಹತ್ರ ಹೋಗು, ಬೀಳ್ತಾನೆ ಇರುತ್ತೆ. ಇನ್ನೊಬ್ಬನಿಗೆ ಬಹಳ ಧನಿಕನಾಗಿ ಮಾಡ್ತಾನೆ, ಯಾಕಂದ್ರೆ ಅವನು ಆಚೆ ಕೊಡ್ಬೇಕಲ್ಲ, ಎಲ್ಲರಿಗೂ ಕೊಡ್ಬೇಕು ಅಂತ ಇರ್ಬೇಕಲ್ಲ. ಸೊ ಏನ್ ಕೇಳ್ಕೊಳ್ತೀವೋ ಭಗವಂತನೇ ಆತರ ಮಾಡ್ತಾನಂತೆ. ಸೊ ನಾನು ದಾನ ಮಾಡತಕ್ಕಂಥ ಶಕ್ತಿ ಕೊಡಪ್ಪ ನನಗೆ ಅಂತ ಅಂದಾಗ ಯಥೇಚ್ಛವಾಗಿ ಬರುತ್ತಂತೆ. ನಾನು ದಾನ ಮಾಡ್ಬೇಕು ಹಂಗ ಅನ್ಬಿಟ್ಟು ಸುಮ್ಮನೆ ಕುತ್ಕೋಬೇಡಿ. ಹೇಳ್ಬಿಟ್ಟಿದೀನಿ ದಾನ ಮಾಡ್ಬೇಕು, ಸೈಲೆಂಟ್ ಆಗಿ ಇದ್ಬೋಣ ಹೆಂಗಾರು ಬಂತು ಅಂತ. ಒಂದ್ಸತಿ ಹೇಳಿದ್ಮೇಲೆ ಅದು ದಾನ ಮಾಡ್ತಕ್ಕಂಥ ಪ್ರವೃತ್ತಿ ಇದ್ರೆ ತುಂಬ್ತಾ ಇರುತ್ತೆ ಯಾವಾಗ್ಲೂ ಅಷ್ಟೇ. ಎಷ್ಟು ನಾನು ಜ್ಞಾನವನ್ನು ಹಂಚ್ತೀನೋ ಅಷ್ಟು ಜ್ಞಾನ ನಂಗೆ ಆ್ಯಡ್ ಆಗ್ತಾ ಇದೆ. ಖಂಡಿತ ಆ್ಯಡ್ ಆಗುತ್ತೆ ಜ್ಞಾನ. ಈ ಒಂದು ಎಜುಕೇಶನ್ ಕೊಡ್ತಾ ಇದೀನಲ್ಲ, ಖಂಡಿತ ಇದರಲ್ಲಿ ಫಸ್ಟ್ ಕ್ಲಾಸಲ್ಲಿ ನಾನು ಹೇಳ್ತೀನಲ್ಲ, ನ್ಯೂಮರಾಲಜಿನೂ ಕೊಡ್ತೀನಿ, ವಾಸ್ತು ಕೊಡ್ತೀನಿ, ಹಸ್ತ ಸಾಮುದ್ರಿಕ ಕೊಡ್ತೀನಿ, ಹೇಗೆ ಅರಳನ್ನ ಹಾಕೋಬೇಕು. ಬರೀ ರಾಶಿ ಮೇಲೆ ಹಾಕೊಳ್ತಾ ಇದ್ದಾರೆ ತುಂಬಾ ಜನ, ಅಲ್ಲ, ದೇರ್ ಇಸ್ ಎ ಸೈಂಟಿಫಿಕ್ ಕ್ಯಾಲ್ಕುಲೇಷನ್. ಅದನ್ನ ಮಾಡಿಸ್ತೀನಿ. ಅದು ಮಾಡ್ಸಕ್ಕೆ ಒಂದು 15-20 ನಿಮಿಷ ಆಗುತ್ತೆ. ಜಾತಕದಲ್ಲಿ ಅವ್ರು ಕ್ಯಾಲ್ಕುಲೇಷನ್ ಮಾಡಿ ಹಾಕಕ್ಕೆ ಅಷ್ಟು ನಿಮಿಷ ಆಗುತ್ತೆ. ಇದೇ ಆಗಸ್ಟ್ 19-20 ಹೈಯರ್ ಕ್ಲಾಸ್ ಇದೆ. ಮತ್ತು ಇದೇ ಸಂಡೇ ಪೋಸ್ಟ್ ಗ್ರಾಜುಯೇಟ್ ಎಕ್ಸಾಮಿನೇಷನ್ ಬಗ್ಗೆ ಮಾತಾಡ್ತಾ ಇದ್ದೆ. ಇದೇ ಸಂಡೇ ಪೋಸ್ಟ್ ಗ್ರಾಜುಯೇಟ್ ಎಕ್ಸಾಮಿನೇಷನ್ ಇದೆ. ಫ್ಲೋರಿಡಾ ಯೂನಿವರ್ಸಿಟಿಯಿಂದ ನಿಮಗೆ ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾ ಬರ್ತಕ್ಕಂಥದ್ದು. ಯಾರ್ಯಾರು ರಿಜಿಸ್ಟರ್ ಆಗಿಲ್ಲೋ ದಯವಿಟ್ಟು ನಂಬರ್ ಹಾಕಿದ್ದೀವಿ, ನಮ್ಮ ಆಫೀಸ್ ನಂಬರ್ಸ್ ಎಲ್ಲ ಫೋನ್ ಮಾಡಿಬಿಟ್ಟು ರಿಜಿಸ್ಟರ್ ಆಗಿ. ಸಂಡೇ ಯಾವ ಜಾಗ ಯಾವ ಟೈಮಲ್ಲಿ ಎಕ್ಸಾಮ್ ಅಂತ ಹೇಳ್ತೀವಿ, ಅದನ್ನು ಬರೆದಾದ್ಮೇಲೆ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮಗೆ ಅವಾರ್ಡ್ಸ್ ಎಲ್ಲ ಇರುತ್ತೆ. ಅದಾದ್ಮೇಲೆ ಬಳ್ಳಾರಿಗೆ ಫಸ್ಟ್ ಟೈಮ್ ಬರ್ತಾ ಇದ್ದೀನಿ. ಬಹಳಷ್ಟು ಜನ ಬಳ್ಳಾರಿಗೆ ಕರೆ ಮಾಡ್ತಾ ಇದ್ರು, ಬರ್ತಾ ಇಲ್ಲ ಅಂತ 1.5 ವರ್ಷದಿಂದ ಬಳ್ಳಾರಿ ಜನ ಕರೆ ಮಾಡ್ತಾ ಇದ್ರು. ಹೊಸಪೇಟ್ ಮಾಡಿದ್ದೆ ಒನ್ ಟೈಮು, ಬಟ್ ಬಳ್ಳಾರಿ ಈ ಸತಿ ಬರ್ತಾ ಇದ್ದೀನಿ. ಹೆಚ್ಚಿನ ಜನಸಂಖ್ಯೆ ಬರ್ತೀರಾ, ಜ್ಯೋತಿಷ್ಯ ಈ ಒಂದು ನಕ್ಷತ್ರ ನಾಡಿ ಕಲಿತೀರಾ ಅಂತ ಒಂದು ನಂಬಿಕೆ ಇದೆ. ಮತ್ತೆ ಇನ್ನೊಂದು ಮೇಡಮ್ ಹೇಳಿಲ್ಲ, ಇದರಲ್ಲಿ ಮೈಸೂರಲ್ಲಿ ಹೇಳ್ತಾ ಇದ್ರು ಎಲ್ಲಿ ಕ್ಲಾಸಸ್ ಅಂತ. ಅದರದ್ದು ಅಡ್ರೆಸ್ಸು ನಾನು ಹೇಳ್ತೀನಿ. ರಿಯೋ ಮೆರಿಡಿಯನ್ ಅಂತ, ಬಂಬೂ ಬಜಾರ್ ರೋಡಲ್ಲಿ ಇರ್ತಕ್ಕಂಥದ್ದು. ರಿಯೋ ಮೆರಿಡಿಯನ್, ರಿಯೋ ಇಂಟರ್ನ್ಯಾಷನಲ್ ಅಂತ ಬರುತ್ತೆ. ಸೊ ಬಂಬೂ ಬಜಾರ್ ರೋಡಲ್ಲೇ ಆ ಹೋಟ್ಲ್ ಇರ್ತಕ್ಕಂಥದ್ದು. ಸೊ ಪ್ರತಿಯೊಂದನ್ನು ಅಡ್ವಾನ್ಸ್ ಅಲ್ಲಿ ಹೇಳ್ತೀನಿ, ಯಾರಿಗೆ ಒಂದು ಪ್ರಾಬ್ಲಮ್ ಆಗಬಾರ್ದು. ಬಹಳಷ್ಟು ಜನ ಮೈಸೂರಿಂದ ಬರ್ತಾ ಇದ್ದಾರೆ. ಈ ಬೆಂಗಳೂರು ಆಗ್ದಂಗೆ ದಯವಿಟ್ಟು ಅಲ್ಲಿ ಇದು ಮಾಡ್ಕೊಬೇಡಿ, ಬೇಗ ರಿಜಿಸ್ಟರ್ ಆಗಿ ಬೇಗ ಕಲ್ತ್ಕೊಳ್ಳಿ. ಮತ್ತೆ ಇದು ಎಂಡ್ ಅಲ್ಲ, ಬೆಂಗಳೂರಲ್ಲಿ ಎಷ್ಟೊಂದು ಜನ ಕೆಲವರಿಗೆ ಸಿಕ್ಕಿಲ್ಲ ಸೀಟು, ಪರವಾಗಿಲ್ಲ, ಅಕ್ಟೋಬರಲ್ಲಿ ಮತ್ತೆ ಬೆಂಗಳೂರಲ್ಲಿ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೀನಿ. ಹೆಚ್ಚು ಜ್ಞಾನ ಕೊಡ್ತಾ ಇರ್ತಕ್ಕಂಥದ್ದು, ನಿಮ್ಮ ಜೀವನದಲ್ಲಿ ಏನಾಗುತ್ತೆ ಏನಾಗಲ್ಲ, ನಿಮ್ಮ ಫ್ಯಾಮಿಲಿ ಏನಾಗುತ್ತೆ ಆಗಲ್ಲ, ಆ ಒಂದು ವಿಚಾರನ ತಿಳಿಸ್ಕೊಡ್ತೀನಿ. ಶ್ರಾವಣ ಮಾಸ ಉಪವಾಸ ಮಾಡಿ, ಹೆಚ್ಚು ವೈರಲ್ ಇನ್ಫೆಕ್ಷನ್ಸ್ ಜಾಸ್ತಿ ಆಗ್ತಾ ಇದೆ. ಸೊಪ್ಪು ಮತ್ತೆ ಹಾಲನ್ನ ಕಮ್ಮಿ ಇದು ಮಾಡಿ, ಸೊಪ್ಪನ್ನ ಜಾಸ್ತಿ ತಿನ್ಬೇಡಿ. ಸೊಪ್ಪಲ್ಲಿ ವೈರಲ್ ಮತ್ತೆ ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ಸ್ ಜಾಸ್ತಿ ಇರುತ್ತೆ. ಸಾಧ್ಯವಾದಷ್ಟು ಇದು ಸೊಪ್ಪಾರೋರಿಗೆ ಸ್ವಲ್ಪ ಬೇಜಾರಾಗ್ಬೋದೇನೋ ಗೊತ್ತಿಲ್ಲ, ಯಾಕಂದ್ರೆ ಅವ್ರು ಹೊಟ್ಟೆಪಾಡು. ಸೊ ನಾವ್ ಹಿಂಗೆ ವಾಹಿನಿ ಹೇಳ್ಬಿಟ್ರೆ ಎಲ್ಲ ಸೊಪ್ಪೆಲ್ಲ ತಗೊಳೋದು ನಿಲ್ಲಿಸ್ಬಿಡ್ತಾರೆ. ಬಟ್ ಸಾಧ್ಯವಾದಷ್ಟು ಚೆನ್ನಾಗಿ ತೊಳಿರಿ, ಬಿಸಿನೀರಲ್ಲಿ ತೊಳಿರಿ, ಚೆನ್ನಾಗಿ ನೆನೆಸಿ, ಅಟ್ಲೀಸ್ಟ್ ಆ ಬ್ಯಾಕ್ಟೀರಿಯಾ ವೈರಸ್ ಹೋಗ್ಲಿ. ಯಾಕಂದ್ರೆ ಸೊಪ್ಪು ತಿಂದಿದ ತಕ್ಷಣ ಬಹಳಷ್ಟು ಕಾಯಿಲೆ ಬರ್ತಕ್ಕಂಥದ್ದು ಈ ಮಾಸದಲ್ಲಿ ಆಗುತ್ತೆ. ಅದಕ್ಕೆ ಶ್ರಾವಣ ಮಾಸದಲ್ಲಿ ಉಪವಾಸ ಮಾಡಿ ಅಂತ ಹೇಳಿದ್ದಾರೆ. ಶ್ರಾವಣ ಮಾಸದಲ್ಲಿ ಹಾಲು ತಗೋಬೇಡಿ ಅಂತ ಹೇಳಿದ್ದಾರೆ, ಮೊಸರನ್ನ ತಿನ್ಬೇಡಿ ಅಂತ ಹೇಳಿದ್ದಾರೆ, ಶಿವನಿಗೆ ಅಭಿಷೇಕ ಮಾಡಿ ಅಂತ ಹೇಳ್ತಾರೆ, ಕ್ಲೀನ್ ಆಗುತ್ತೆ. ಸೊ ಇಷ್ಟೆಲ್ಲ ಮಾಡಿದಾಗ ಶ್ರಾವಣ ಮಾಸ ಆ ಭಗವಂತ ಹೆಚ್ಚಾಗಿ ನಿಮಗೆ ಒಂದು ಆರೋಗ್ಯ ಐಶ್ವರ್ಯ ಕೊಡ್ಲಿ ಅಂತ ಹೇಳ್ತೀನಿ. ನಾಳಿನ ದಿವಸ ಈ ತ್ರಯಂಬಕ ಮಂತ್ರದ ವಿಶೇಷತೆಯನ್ನು ನಾಳೆ ಹೇಳ್ತೀನಿ. ವಾಟ್ ಈಸ್ ತ್ರಯಂಬಕ ಮಂತ್ರ, ಆ ತ್ರಯಂಬಕ ಮಂತ್ರದ ಪವರ್ ಏನು, ಅದರದ್ದು ತಾತ್ಪರ್ಯ ಏನು, ಹೇಗೆ ಹೇಳಬೇಕು ಅಂತ ಹೇಳ್ತೀನಿ. ಸೊ ಕಡೆಯದಾಗಿ ಸಮಯದ ಅಭಾವದಿಂದ 1,25,000 ಜಪ ಓಂ ನಮಃ ಶಿವಾಯ ಪಂಚಾಕ್ಷರಿ ಅಂತ ಹೇಳ್ತೀವಿ. ಓಂ ಅಂತ ಬಿಟ್ಟಾದ್ಮೇಲೆ ನ ಮ ಶಿ ವ ಯ ಈ ಪಂಚಾಕ್ಷರಿ ಮಂತ್ರ 1,25,000 ಜಪ ಮಾಡಿದಾಗ ಅತ್ಯುನ್ನತವಾಗಿರ್ತಕ್ಕಂಥ ಧನ ಪ್ರಾಪ್ತಿ, ಜ್ಞಾನ ಪ್ರಾಪ್ತಿ ಮತ್ತೆ ಆರೋಗ್ಯವಾಗಿರುತ್ತೆ ಅಂತ ಈ ಶ್ರಾವಣ ಮಾಸದಲ್ಲಿ ಹೇಳಿದ್ದಾರೆ. ಇವತ್ತಿಂದನೇ ಸ್ಟಾರ್ಟ್ ಮಾಡಿ, ಅದಕ್ಕೆ ಯಾವುದು ನಿರ್ಬಂಧ ಇಲ್ಲ, ಏನಿಲ್ಲ, ಹೇಳ್ತಾನೆ ಇರಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಕೆಲಸ ಮಾಡ್ತಾರೆ ಹೇಳ್ಬೇಕ್ರಿ, ಬಸ್ಸಲ್ಲಿ ಹೋಗ್ತಾರೆ ಹೇಳ್ಬೇಕ್ರಿ, ಕೆಲಸ ಎಲ್ಲಿದ್ರು ಪಾರ್ಕಲ್ಲಿ ಕೂತಿದ್ರು ಹೇಳ್ತಾರೆ. ಓಕೆ ಗುರುಜಿ, ಕಾರ್ಯಕ್ರಮಕ್ಕೆ ಬಂದು ಸಾಕಷ್ಟು ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಕ್ಷತ್ರ ನಾಡಿ ಕಾರ್ಯಕ್ರಮ ಅಂತ ಹೇಳ್ತಾ, ಸದಾ ಮನರಂಜನೆಗಾಗಿ ಯಾವಾಗಲೂ ನೋಡ್ತಾ ಇರಿ ಕಸ್ತೂರಿ ವಾಹಿನಿ. ನಮಸ್ತೆ.